ಹಲೋ ಸರ. ಒಂದು ನಿಮಿಷ. ಓಕೆ, ಮನೇಲಿ ಹೇಳ್ದಾಗ ಕಾಸ್ಟ್ ಬೇರೆ ಅಂದ್ರ ಹಾ, ನಾನು ಕಾಸ್ಟ್ ಬೇರೆ. ಅನ್ಕೊಂಡೆ ನೀವು ಮನೇಲಿ ಹೇಳ್ದಾಗ ಮಗನೇ ನಿನ್ನ ಆಸ್ಪತ್ರೆಗೆ ಕಳಿಸಿದ್ದೆ ತಪ್ಪ. ಅಜ್ಜಿಗೆ ಸರಿ, ಅಜ್ಜಿ ಹೇಳುತ್ತೆ, ಇಲ್ಲಿ ಯಾವುದೋ ಒಂದು ಮಾತ್ರ ತಾಂಡು ಸುಮ್ಮನೆ ಆಯ್ತಿದ್ದೆ, ಕರ್ಕೊಂಡೋಗಿ ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ಅಜ್ಜಿಗ್ ಗೊತ್ತಿಲ್ರಿ ಸರ. ಅಜ್ಜಿಗೆ ಹೇಳಿರ್ ಗ್ಯಾರಂಟಿ ಹಂಗೆ ಹೇಳೋದು. ಬಟ್ ಇಲ್ಲಿ ಯಾವ್ದಾರ ರಸ ಏಲಕ್ಕಿಕಾಯಿ ಗಿಲಕ್ಕಿಕಾಯಿ ತಿನ್ಕೊಂಡು ಸುಮ್ಮನೆ ಇದ್ದೀನಿ, ನೀನು ಕರ್ಕೊಂಡೋಗಿ ತಪ್ಪು ನನಗೆ. ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಉತ್ತರ ಕರ್ನಾಟಕ ಜಮಖಂಡಿ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಿ? ಭಾಳ ಚೆನ್ನಾಗಿದ್ದೀನಿ ಸರ್. ನಿಮ್ಮ ಭಾಷೆ ಕೇಳಿದಾಗಲೇ ಗೊತ್ತಾಯಿತು ಭಾಳ ಉತ್ತರ ಕರ್ನಾಟಕದ ಮಂದಿ ನೀವು ಅಂತ. ಏನು ಡೈಲಿ ನಾವು ಮುದ್ದೆ ಊಟ ಮಾಡ್ದಂಗೆ ನೀವು ಡೈಲಿ ಏನು ಊಟ ಮಾಡ್ತೀರಿ? ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಅಷ್ಟು ಮಾಡ್ಲಿಕ್ಕಿಲ್ಲ? ಮುದ್ದೆ ಏನಿಲ್ಲ ಸರ್. ಅಂದ್ರೆ ನಿಮ್ಮ ಕಡೆ ಹೋಟ್ಲಗಾದ್ರೂ ಮುದ್ದೆ ಸಿಗ್ತಾವ? ಸಿಗಲ್ಲ ಸರ್, ಹಂಗೇನ ಸಿಗಲ್ಲ. ಇಲ್ಲ ಸರ್. ಹಂಗಾರೆ ನಿಮ್ಮ ಕಡೆ ಏನಾದ್ರೂ ನಾವು ಪ್ರವಚನಕ್ಕೆ ಬಂದ್ರೆ ನಾವೇ ಹಸಿ ಇಡ್ತಂಡು ಅಲ್ಲೇ ಮುದ್ದೆ ಮಾಡ್ಕೊಬೇಕು. ಮತ್ತೆ ಈ ಜೋಳದ ರೊಟ್ಟಿ ಎಲ್ಲ ನಿಮ್ಮ ಕಡೆನೇ ತಾನೇ? ಹಾ, ಹೌದು ಸರ್, ನಮ್ ಕಡೆ ಸರ್ ಜೋಳನ ಬೆಳಿತಾರ ಸರ್ ಇಲ್ಲಿ. ಓಕೆ ಓಕೆ. ಈ ಖಾರ ಜಾಸ್ತಿ ತಿಂತೀರಾ ನೀವು? ಹಾ ಸರ್, ಖಾರ, ಮೆಣಸಿನ ಖಾರ, ಓಹೋ, ಹಿಂಡಿ, ಮೊಸರು. ಅದ್ಭುತ ಅದ್ಭುತನಯ್ಯ. ನೋಡಿ, ಆ ಖಾರ ತಿನ್ನೋರು ನಾಡಲ್ಲಿ ಎಂತೆಂತ ಮಹಾನ್ ಸಾಧು ಸಂತರು ಹುಟ್ಟಿದ್ದಾರೆ. ಆ ಶರಣರ ಜಾಗ ಅದೆಲ್ಲ. ಹೌದು ಸರ್, ಹೌದು. ಅಂತ ಮಹಾನ್ ಭಾವರು ಉತ್ತರ ಕರ್ನಾಟಕದವರು. ಆಗ್ಲಿ ಆಗ್ಲಿ. ಹೇಳ. ನೀವ್ ಹೇಗಿದ್ರಿ ಸರ? ಓ, ಚೆನ್ನಾಗಿದ್ದೀನಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ಒಂದ್ 3 ತಿಂಗಳಾಯ್ತು ಸರ್. ಏನ್ ಮಾಡ್ಕೊಂಡಿರೋದು ಸರ್? ಹೊಲದಲ್ಲಿ ಮಾಡ್ತೀವಿ ಸರ್ ನಾವು. ಹೊಲದಲ್ಲಿ ಅದೇ ಏನ ಅಂತ? ಇದೆ ಸರ್, ಹೊಲದಲ್ಲಿ ಬೆಳೆ ಬೆಳೆಯೋದು. ಏನ್ ಬೆಳಿತೀರಾ ಅಂತ? ಕಬ್ಬು ಸರ್. ಕಬ್ಬು? ಹಾ ಸರ್, ಕಬ್ಬು, ಆಮೇಲೆ ಹೈನುಗಾರಿಕೆ. ಹೇಳಪ್ಪ, ಏನಾದ್ರು ಹೇಳೋದಿದ್ಯಾ ಸರ್? ಐತ್ ಸರ್. ಐತ್ ಸರ್, ಹೇಳಿ ಸರ್, ಏನ್ ವಿಚಾರ? ಎಷ್ಟು ವಯಸ್ಸು ನಿಮಗೆ? 27 ರನ್ನಿಂಗ್ ಸರ್ ನಮಗೆ. 27 ರನ್ನಿಂಗ್ ಓಡ್ತಾ ಇದೆ. ಎಲ್ಲಿಗೆ ಓಡ್ತಾ ಇದೆ ಅಂತ ಗೊತ್ತಿಲ್ಲ. ಓಡ್ತಾ ಇದೆ ಸರ್, ಎಲ್ಲಿಗೆ ಓಡ್ತಾ ಇದೆ, ಯಾರಿಂದ ಓಡ್ತಾ ಇದೆ, ಏನಕ್ಕೆ ಓಡ್ತಾ ಇದೆ ಗೊತ್ತಾಯ್ತಾ ಇಲ್ಲ ಸರ್. ತುಂಬಾ ಗೊಂದಲದಲ್ಲಿ ಇದ್ದೀವಿ ಅಂತ. ಹೌದು ಸರ್, ಹೌದು ಸರ್. ಹೇಳಿ ಸರ್, ಅದು ಎಲ್ಲಿಗೆ, ಯಾಕೆ ಅಂತ ಒಂಚೂರು ಆಮೇಲೆ ನೋಡುವ. ಹೇಳಿ, ಏನಾಯ್ತು ಸರ್? ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ ಸರ್. 4 ಜನ ಹೆಣ್ಮಕ್ಳು ಸರ್. 4 ಜನ ಮ್ಯಾರೇಜ್ ಆಗೈತೆ ಸರ್. ಓಕೆ. ನಮ್ದಿನ ಆಗಿಲ್ರಿ. ಓಕೆ. ಈ ಒಂದು ವರ್ಷದಿಂದ ಸರ ಒಂದು ಹಾಸ್ಪಿಟಲ್ ಒಳಗ ಒಬ್ರು ಪರಿಚಯ ಆದ್ರು. ಒಂದ್ ನಿಮಿಷ, ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ಟೋಟಲ್ 5 ಜನ ಸರ. 4 ಜನ ಹೆಣ್ಮಕ್ಳು, ನಾನು ಒಬ್ಬ ಗಂಡು ಮಗ. ಓಹೋ, ಕಡೆಯ ಸುಪುತ್ರರು ನೀವೇನಾ? ಇಲ್ಲ ಸರ್, ಕಡೆಯವ್ರು ಇನ್ನೊಬ್ರು ಹೆಣ್ಮಕ್ಳು ಅದಾರ ಸರ್. ಓಕೆ, ಅವ್ರದ್ದೆಲ್ಲ ಮದುವೆ ಆಗಿದೆಯಾ? ಹಾ ಸರ್, ಎಲ್ಲಾರ್ದು ಮದುವೆ ಆಗಿದೆ. ಈಗ ಬಾಕಿ ಇರೋರು ನೀವೊಬ್ರೆ? ಹಾ ಸರ್. ಓಕೆ, ಆಯ್ತು. ತಂದೆ ತಾಯಿ ಮತ್ತೆ ನೀವು, ಈಗ ಮೂವರೇ ನೀವು ಮನೇಲಿರೋದು? ತಂದೆನೂ ತಿರ್ಕೊಂಡಾರ ಸರ್, ಕ್ಯಾನ್ಸರ್ ಆಗಿತ್ರಿ ಸರ, ಡೆತ್ ಆಗೈತ್ರಿ. ಓಹೋ, ಯಾವಾಗ? ಒಂದು 6 ವರ್ಷ ಆಯ್ತು ಸರ್. ಓಕೆ. ಈಗ ನಿಮ್ಗೆ 27 ಅಂದ್ರಿ, ಅಂದ್ರೆ ಒಂದು 21-22 ತೀರೋದ್ರು? ಹಾ ಸರ್. ಏನು ಓದಿದ್ದೀರಾ ನೀವು?
ನಾನು PUC ಸರ್ PUC ಓದಿನಿ, ಆಮೇಲೆ ITI ಓದಿನಿ. ಮುಂದಕ್ಕೆ ಓದ್ಲಿಲ್ವಾ? ಮುಂದಕ್ಕೆ ಓದ್ಲಿಲ್ಲ. ಓಕೆ, ಬಟ್ ಇಲ್ಲೇನೋ ಒಂದು ಹೊಸ ಕತೆ ಶುರುವಾಯ್ತಿತ್ತು, ಏನದು? ಸರ ನಮ್ಮ ಅಜ್ಜಿ ಅವ್ರನ್ನ ಒಂದು ಹಾಸ್ಪಿಟಲ್ ತೋರಿಸ್ಬೇಕಂತ ಹೇಳಿ ನಾನು ಹೋಗಿದ್ದೀನಿ ಸರ್. ಈ ಮುಂಚೆ ನೀವು ಫೋನ್ ಮಾಡಿದ್ರಾ? ಇಲ್ಲ ಸರ್, ಇದ ಮೊದಲು ಸರ್. ಗ್ಯಾರಂಟಿ? ಇಲ್ಲ ಸರ್, ಇದೇ ಮೊದಲು. ಕರೆಕ್ಟಾಗಿ ಹೇಳ್ಬೇಕು. ಇಲ್ಲ ಸರ್, ಕೃಷ್ಣ ನೋಡ್ತಿದ್ದಾನೆ. ಕರೆಯೋದು ಸರ್, ಇದ ಮೊದಲು ಸರ್ ನಾ ಮಾಡಿದ್ದು. ಆಯ್ತು, ಹೇಳಪ್ಪ. ಆಯ್ತು. ಆಮೇಲೆ ಅಲ್ಲಿನೂ ಒಂದ ಹುಡುಗಿ ಅವ್ರ ಅಜ್ಜನ್ ಒಂದು ಹಾಸ್ಪಿಟಲ್ಗೆ ಬಂದಿದ್ರು. ಮರೆಯ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರಲ್ವನೇ ನೀವು? ಇಲ್ಲ ಸರ, ನೀವು ಮುಂಚೆ ಇದೇ ಕತೆ ನಾನು ಕೇಳಿದ್ದೀನಪ್ಪ ಹಿಂದೆ. ಇರ್ಬೋದು ಸರ, ಕರೆ ನಾ ಇದ ಮೊದ್ಲು ಫೋನ್ ಮಾಡೀನಿ ಸರ್. ಆಯ್ತು, ಹೇಳಪ್ಪ. ಆಮೇಲೆ ಅಲ್ಲಿ ಬ್ಲಡ್ ಚೆಕಪ್ ಕಳಿಸಿದ್ರು ಸರ್. ಅವರು ಬ್ಲಡ್ ಚೆಕಪ್ ಮಾಡಿಸ್ಬೇಕಂತ ಅವ್ರ ಅಜ್ಜನ್ ಕರ್ಕೊಂಡ್ ಬಂದಿದ್ರು. ಜೋರಾಗಿ ಮಾತಾಡ್ಬೇಕು. ಅವರು ಅವ್ರ ಅಜ್ಜನ ಹಾಸ್ಪಿಟಲ್ ತಗೊಂಡ್ಬಂದಿದ್ರು ಸರ್. ಆಮೇಲೆ ಲ್ಯಾಬ್ ಒಳಗೆ ಇಬ್ಬರಿಗೆ ಭೇಟಿ ಆಯ್ತು ಸರ್. ಅದು ಅಲ್ಲೇ ಕುತ್ಕೊಂಡಾಗ ಅಂದ್ರೆ ಅವ್ರ ಅಜ್ಜಿ ಕರ್ಕೊಂಡು ಹೋಗಿದ್ರು, ನೀವ್ ಯಾರನ್ನ ಕರ್ಕೊಂಡು ಹೋಗಿದ್ರಿ? ನಾನು ನಮ್ಮ ಅಜ್ಜಿನ್ರಿ. ಒಳ್ಳೆ ಅಜ್ಜಿ ಕತೆ. ನೀವು ಅಜ್ಜಿನೇ ಕರ್ಕೊಂಡು ಹೋಗಿದ್ರಾ? ಹೌದು ಸರ್. ಅಯ್ಯೋ ದುರ್ವಿಧಿಯೇ. ಆಯ್ತು, ಆ ಆಸ್ಪತ್ರೆಯಲ್ಲಿ ನಿಮ್ಮಿಬ್ರು ಭೇಟಿ ಆಯ್ತು? ಹಾ, ಭೇಟಿ ಆಯ್ತು ಸರ್. ನನ್ನ ಪಾಡಿಗೆ ಮೊಬೈಲ್ ನೋಡ್ಕೊಂತ ಕೂತಿದ್ ಸರ್. ಅವರು ಬಂದ ಸ್ವಲ್ಪ ಇಲ್ಲಿ ನಮ್ಮ ಅಜ್ಜಿ ಅವ್ರ ಮಲಗ್ತಾರು, ನೀವು ಬೇರೆ ಕಡೆ ಕುಂಡ್ರಿ ಅಂತೇಳಿ ನಾನು ಒಂದ್ ಸೈಡ್ ಬೇರೆ ಕಡೆ ಕುಣ್ಸಿದ್ರಿ. ನಾನು ನಿಮ್ಮ ಅಜ್ಜಿ ಒಂದು ಬೆಡ್ ಅಲ್ಲಿ ಮಲಗಿಸ್ಬಿಟ್ಟು ನೀವು ಇನ್ನೊಂದು ಬೆಡ್ ಅಲ್ಲಿ ಫೋನ್ ನೋಡ್ಕೊಂಡ್ ಕೂತಿದ್ರಿ? ಹಾ ಸರ್, ಬೆಡ್ ಅಲ್ಲಿ ಸರ್. ರಿಪೋರ್ಟ್ ಬರೋ ಮಟ ಕುಂಡ್ರಲಕ್ ಚೇರ್ ಇರ್ತಾವಲ್ಲ ಸರ್ ಅಲ್ಲಿ. ಹಾ, ನಮ್ಮ ಅಜ್ಜಿ ಅವ್ರು ಮಲಗ್ತಾರು, ನೀವು ಸ್ವಲ್ಪ ಕಡೆ ಕುಂಡ್ರಿ ಅಂದ್ರು. ನಾ ಎದ್ದು ಹೋಗಿ ಕೂತ್ ಬಿಟ್ರಿ ಸರ್. ಅವರು ಅಲ್ಲಿ ಬಂದು ನನ್ ಬಾಜು ಕೂತು ಒಂದ್ 5 ನಿಮಿಷ ಫೋನ್ ನೋಡಿದ್ರು. ಫೋನ್ ನೋಡಿ ಅವ್ರಾಗೆ ಮಾತಾಡ್ಸ್ಲಾಕ್ ಸ್ಟಾರ್ಟ್ ಮಾಡಿ ಸರ್. ಫೋನ್ ನಿಮ್ದು ನೋಡಿರೋ ಅವ್ರದ್ದು? ಅವ್ರದ್ದು ನೋಡಿದ್ರಿ ಸರ್. ಓಕೆ, ಆಮೇಲೆ ಅವರೇ ಮಾತಾಡ್ಸಕ್ ಶುರು ಮಾಡಿದ್ರ? ಹಾ, ಒಂದ್ 5 ನಿಮಿಷ ಫೋನ್ ನೋಡಿ ಆಮೇಲೆ ಅದನ್ನ ಆಫ್ ಮಾಡಿ ಇಟ್ಕೊಂಡು ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಹಂಗ ಮಾತಾಡ್ತಾ ಅವರು ಗುಣದಲ್ಲಿ ಬಾಳ ಚಲೋ ಅದಾರಂತ ನನಗ ಅನಿಸ್ತಾರ. ಏನಪ್ಪ? ಗುಣದಲ್ಲಿ ಬಾಳ ಚಲೋ ಅದಾರ ಅನಿಸ್ತ ಸರ್ ನನಗ, ಮಾತಿನಲ್ಲಿ, ಅವ್ರ ಮಾತಿನ ಪ್ರಕಾರ. ಓಕೆ, ಅವ್ರು ಒಳ್ಳೆ ಹುಡುಗಿ ಅಂತ ಅನ್ನಿಸ್ತು? ಹಾ, ಒಳ್ಳೆ ಹುಡುಗಿ ಅಂತ ಅನಿಸ್ತ ಸರ್. ಆಮೇಲೆ ನಾನು ಇಲ್ಲಿವರೆಗೂ ಯಾರಿಗೂ ಫೋನ್ ನಂಬರ್ ಬೇಡಿದ್ದಿಲ್ಲ ಸರ. ಅವ್ರ ಫೋನ್ ನಂಬರ್ ಇಸ್ಕೋಬೇಕಂತ ನನ್ ಮನ್ಸೊಳಗ ಬತ್ತು. ಹೀಗಾಗಿ ಫೋನ್ ನಂಬರ್ ಇಸ್ಕೊಂಡ್ಬಿಟ್ಟೆ ಸರ್. ಓಕೆ, ಅಂದ್ರೆ ಕೇಳಿದ ತಕ್ಷಣ ಕೊಟ್ರ? ಹಾ ಸರ್, ಒಂದ್ಸಲ ಕೇಳಿದ ತಕ್ಷಣ ಕೊಟ್ಟು ಸರ್. ಅಂದ್ರೆ ಒಂದ್ 2-3 ತಾಸ ಅಲ್ಲೇ ಮಾತಾಡ್ಕೋತ ಕೂತಿದ್ವಿ ಸರ್. ರಿಪೋರ್ಟ್ ಬರುತ್ತಾನ, ಬ್ಲಡ್ ರಿಪೋರ್ಟ್ ಬರುತ್ತಾನ. ಓಕೆ, ಆ ಬ್ಲಡ್ ರಿಪೋರ್ಟ್ ಅಂದ್ರೆ ನಿಮ್ಮ ಅಜ್ಜಿದು ಬ್ಲಡ್ ರಿಪೋರ್ಟ್ ಬರ್ಬೇಕಿತ್ತು. ಅವ್ರು ಯಾಕೆ ಅಲ್ಲಿ ಕೂತಿದ್ರು? ಅವ್ರದ್ದು ಅವ್ರ ಅಜ್ಜಿನ ಬ್ಲಡ್ ರಿಪೋರ್ಟ್? ಅವ್ರ ಅಜ್ಜಿದು ಬರ್ಬೇಕಾಗಿತ್ತು ಸರ್. ಅವರು ಬ್ಲಡ್ ಕೊಟ್ಟಿದ್ರು. ಇದೇನ್ ಇಬ್ರು ಮಾತಾಡ್ಕೊಂಡ್ ಬಂದಿದ್ರು? ಬ್ಲಡ್ ರಿಪೋರ್ಟ್ ಬರೋ ಟೈಮಲ್ಲಿ ನಾವು 3 ತಾಸ ಟೈಮ್ ಸಿಕ್ಕಿತ್ತು ಸರ್. ಮಾತಾಡ್ಕೋತ ಹಂಗ. ಈ ಅಜ್ಜಿದೀರ್ ಎಲ್ಲಿ ಇದ್ರು ಅಂತ? ಅಲ್ಲೇ ಇದ್ರು ಸರ್, ಅವರು ನೋಡ್ಕೊಂಡ್ ಕೂತಿದ್ರು. ಅವ್ರ ಕೈಲಿ ಫೋನ್ ಇತ್ತ? ಯಾರ ಕೈಲಿ ಸರ್? ಅಜ್ಜಿದಿರ್ ಕೈಲಿ ಫೋನ್ ಇತ್ತ ಅಂದೆ. ಇಲ್ಲ, ಅವ್ರು ಅಲ್ಲೇ ಮಲ್ಕೊಳ್ಳೋದು ಹೇಳುದು ಪೇಷಂಟ್ಗಳು. ನೀವ್ ಇಲ್ಲಿ ಪೇಷಂಟ್ಗಳು ಆಗ್ಲಿಕ್ಕೆ ತಯಾರಾಗ್ತಾ ಇದ್ರಿ. ಆಯ್ತು, ನಂಬರ್ ಕೇಳಿದ್ರಿ, ಕೊಟ್ರು ಸರ್. ನಮ್ಮ ಮನೆ ಬರುವೆ ಚೆನ್ನಾಗಿಲ್ಲ ಸರ್. ನೀವೆಂತ ಅದೃಷ್ಟವಂತರು. ನಮ್ಗ ಭಯ ಬರ್ತಿತ್ ಸರ್. ಆದ್ರೂ ಇಂತ ಒಳ್ಳೆ ಮನುಷ್ಯರನ್ನ ಕಳ್ಕೊಂಡ್ರೆ ಸಿಗಲ್ಲ ಅಂತ ಹೇಳಿ ಗಟ್ಟಿ ಜೀವ ಮಾಡಿ ಕೇಳ್ಬಿಟ್ಟು ಸರ್, ನಿಮ್ ನಂಬರ್ ಕೊಡ್ತೀರಾ ಅಂತ. ಗಟ್ಟಿ ಜೀವ ಮಾಡಿ ಕೇಳಿದ್ರಿ, ಅವರು ಕೊಟ್ರು? ಹಾ, ಕೊಟ್ರು ಸರ್. ಅದೃಷ್ಟವಂತ. ಹೇಳಪ್ಪ. ಕೊಟ್ಟಾದ್ಮೇಲೆ ಹಂಗ ಮೆಸೇಜ್ ಮಾಡ್ತಾ ಒಂದಿನ ಅವ್ರಾಗೆ ಪ್ರಪೋಸ್ ಮಾಡಿದ್ರು. ಒಂದ್ ನಿಮಿಷ ಮೆಸೇಜ್ ಮಾಡ್ತಾ ಅಂದ್ರೆ ನೀವು ಆಸ್ಪತ್ರೆಯಿಂದ ಹೋದ್ರ? ಹಾ ಸರ್, ಅವ್ರ ಪಾಡಿಗೆ ಅವ್ರು ಹೋದ್ರು, ನನ್ನ ಪಾಡಿಗೆ ನಾನು ಬಂದೆ ಸರ್. ಓಕೆ, ಆಮೇಲೆ ನೀವು ಹೆಂಗೋ ನಂಬರ್ ಇತ್ತಲ್ಲ, ಚಾಟಿಂಗ್ ಶುರು ಮಾಡಿದ್ರಿ?
ಚಾಟಿಂಗ್ ಶುರು ಚಾಟಿಂಗು ಅವ್ರಾಗೆ ಸ್ಟಾರ್ಟ್ ಮಾಡಿ ಸುಮ್ನ ನಂಬರ್ ಇರ್ಬೋದು, ಇಂಥವ್ರ ನಂಬರ್ ಇರ್ಬೇಕು, ಚಲೋ ಮಾತಾಡ್ತಾರ ಅಂದ್ರೆ ನಾವ್ ಒಂಥರ ದುಃಖದೊಳಗ್ ಕೂತಿದ್ವಿ ಸರ್ ಅಲ್ಲಿ. ಕಷ್ಟ ನಂಬರ್ ಇಸ್ಕೊಂಡು ಜಸ್ಟ್ ಸೇವ್ ಮಾಡಿ ಇಟ್ಕೊಂಡಿದ್ರಿ ಒಳ್ಳೆ ಹುಡುಗಿ ಅನ್ನೋ ಕಾರಣಕ್ಕೆ. ಬಟ್ ಚಾಟಿಂಗು ಆ ಕಡೆಯಿಂದಲೇ ಶುರುವಾಗಿದ್ದ. ಹಾ ಚಾಟಿಂಗ್ ಆ ಕಡೆಯಿಂದ ಫಸ್ಟ್ ಎಲ್ಲೋ ಮಚ್ಚೆ ಐತ್ ಕಣೆ ನಿನ್ಗೆ. ನಾನ್ ಸುಮ್ ಒಳ್ಳೆ ಹುಡುಗಿ ಇವ್ರು ಅಂತ ಅವ್ರ ಮಾತು ಹೇಳಿದ ಕೂಡ್ಲೆ ನನಗೆ ಏನಾದ್ ಸರ್ ಸಮಾಧಾನ ಅನಿಸ್ಬಿಡ್ತ್ರಿ. ಅವ್ರು ಮೈಂಡ್ ಫ್ರೆಶ್ ಆತ. ಆತರ ಮಾತು ಹೇಳಿದ್ರಿ ಅವ್ರು, ಧೈರ್ಯ ತುಂಬುವಂತ ಮಾತು ಹಿಂಗೆಲ್ಲಾ ಹೇಳಿದ್ರಿ. ಓಕೆ. ಆಮೇಲೆ ಚಲೋ ಅದಾರು ಇರ್ಲಿ ಇವ್ರ ನಂಬರ್ ಅಂತ ಹೇಳಿ ಇಸ್ಕೊಂಡ್ ಸುಮ್ ಸೇವ್ ಮಾಡ್ಕೊಂಡ್ ಇಟ್ಕೊಂಡಿದ್ ಸರ್. ಅಂದ್ರೆ ಆಸ್ಪತ್ರೆಯಲ್ಲಿ ನಿಮ್ಗೊಂಚೂರು ಧೈರ್ಯ ತುಂಬಿದ್ರು ಅಂತಲ್ಲ? ಹಾ ಧೈರ್ಯ ತುಂಬಿದ್ರಿ. ಅಂದ್ರೆ ನನ್ ಕಷ್ಟಗಳೆಲ್ಲ ಬರೋಬ್ಬರಿ ತಿಂಗಳಿಗೆ ಕಡಿಮೆ ಅಂದ್ರೆ ಒಂದ್ 60-70 ಒಂದ್ 100 ಜನಕ್ಕೆ ಧೈರ್ಯ ತುಂಬ. ಒಬ್ರು ನಂಬರ್ ಕೇಳಲ್ಲ ಕಡಿಮೆ ಅಂದ್ರೆ 100 ಜನಕ್ಕೆ ಧೈರ್ಯ ತುಂಬ್ತೀನಿ, ಒಬ್ರಾರ ನಿಮ್ ನಂಬರ್ ಕೊಡಿ ಅಂತ ಕೇಳಲ್ಲ. ಆಯ್ತು. ಸೊ ಚಾಟಿಂಗ್ ಶುರು ಮಾಡಿದ್ರಿ, ಆಮೇಲೆ ಏನಾಯ್ತು? ಚಾಟಿಂಗ್ ಶುರು ಮಾಡ್ತಾ ಸರ್ ಪ್ರಪೋಸ್ ಮಾಡಿದ್ರು. ನಾನು 2 ದಿನ ಬಿಟ್ಟು ನಾನು ಒಪ್ಕೊಂಡ್ಬಿಟ್ಟೆ ಸರ್. ಈ 2 ದಿನ ಯಾಕೆ ತಗೊಂಡ್ರಿ? ವಿಚಾರ ಮಾಡಿ ಸರ್. ಮತ್ ನಿಮ್ ಅಜ್ಜಿ ಕೇಳ್ಬೇಕಿತ್ತ? ಹಂಗೇನಿಲ್ಲ, ಸ್ವಲ್ಪ ಗೊಂದಲ ಇತ್ತು. ಹಾ ಗೊಂದಲ ಸರ್. ಆಯ್ತು. ಆಮೇಲೆ ಅದು ಹಂಗೆ ಪ್ರೀತಿ ಮಾಡ್ತಾ ಮಾಡ್ತಾ ಈಗ ನಾಳೆ ಬರೋ 26ನೇ ತಾರೀಕು 1 ವರ್ಷ ಆಯ್ತು ಸರ್. ಕರೆಕ್ಟ್ ನಾಳೆ ಬರೋ 26ನೇ ತಾರೀಕು. ಹಾ ಅವ್ರಿಗೆ ನಮ್ಗೆ ಭೇಟಿ ಆಗಿರಿ. ಅಂದ್ರೆ ನೀವು ಈ ಫೆಬ್ರವರಿ 26ನೇ ತಾರೀಕು ಭೇಟಿ ಆಗಿದ್ದು ಕಳೆದ ವರ್ಷ ಆಸ್ಪತ್ರೆಯಲ್ಲಿ? ಹಾ ಸರ್. ಓಕೆ. ಈ 26 ಬಂದ್ರೆ 1 ವರ್ಷ ಆಯ್ತು. ಸೊ ಈ 1 ವರ್ಷದಲ್ಲಿ ನಿಮ್ ನಡುವೆ ಪ್ರೀತಿ ಬೆಳೆದಿದೆ, ತುಂಬಾ ಮಾತಾಡ್ಕೊಂಡಿದ್ದೀರಾ? ಹಾ ತುಂಬಾ ಹಚ್ಕೊಂಡ್ಬಿಟ್ಟಿ ಸರ್ ನಾವು. ಅಂದ್ರೆ ಅವ್ರೂರ್ಗು ನಿಮ್ಮೂರ್ಗು ಎಷ್ಟು ದೂರ? ಅವ್ರೂರು ನಮ್ಮೂರ್ಗು ಒಂದು 80 ಕಿಲೋಮೀಟರ್ ಸರ್. ಎಷ್ಟು? 80 ಕಿಲೋಮೀಟರ್. 80. ಓಕೆ. ನಿಮ್ಗೂ ಅವ್ರಿಗೂ ವಯಸ್ಸಿನ ಅಂತರ ಏನು? 5 ವರ್ಷ ಸರ್. ಓಕೆ. ನಿಮ್ಗೊಂದು 25 ಅಂದ್ರೆ ಅವ್ರಿಗೊಂದು 20. ಹಾ ಸರ್. ಡಿಗ್ರಿ ಫೈನಲ್ ಇಯರ್ ಓದ್ಲಾತಾರ ಸರ್ ಈಗ. ಓಕೆ. ಈ 1 ವರ್ಷದಲ್ಲಿ ಪ್ರೀತಿ ಅಷ್ಟೇ ಇದೆಯಾ, ಕಡಿಮೆ ಆಗಿದೆಯಾ? ಇಲ್ಲ ಸರ್, ಕಡಿಮೆ ಆಗಿಲ್ಲ, ಹೆಚ್ಚಿಗೆ ಆಗದ ಸರ್. ಅದು ಅಲ್ಲ ನಿಮಗಿದೆ, ಆ ಕಡೆಯಿಂದ? ಆ ಕಡೆಯಿಂದ ನನ್ಕಿಂತಲೂ ಹೆಚ್ಚಿಗೆ ಐತಿ. ಓಹೋ, ಅಪ್ರತಿಮ ಶೂರರು. ಆಯ್ತು. ಹೇಳಪ್ಪ. ಆಮೇಲೆ ಸರ ಮದ್ವೆ ಆಗುನು ಅಂತಂದ್ರಿ ಸರ. ನಾವಿಬ್ರು ಮದ್ವೆ ಆಗುನು ಅಂತಂದ್ರಿ. ಓಕೆ. ನಾನು ಹ್ಞೂ ಅಂತೇಳಿ ನಮ್ಮ ಮನ್ಯಾಗ ಹೇಳೇನ್ರಿ ಸರ. ಮನೇಲಿ ಏನಂದ್ರು? ಬ್ಯಾಡ, ಕಾಸ್ಟ್ ಬೇರೆ ಬೇರೆ ಸರ್. ಅದು ಕಾಸ್ಟ್ ಅವ್ರದ್ದು ಬೇರೆ, ನಮ್ದು ಬೇರೆ ರೀ. ಹಿಂಗಾಗಿ ಒಪ್ಪ ಇಲ್ರಿ ಸರ. ಹಲೋ, ಒಂದ್ ನಿಮಿಷ. ಹಲೋ ಸರ. ಒಂದ್ ನಿಮಿಷ. ಮನೇಲಿ ಹೇಳ್ದಾಗ ಕಾಸ್ಟ್ ಬೇರೆ ಅಂದ್ರ? ಕಾಸ್ಟ್ ಬೇರೆ. ನೀವು ಮನೇಲಿ ಹೇಳ್ದಾಗ ಮಗನೇ ನಿನ್ನ ಆಸ್ಪತ್ರೆಗೆ ಕಳಿಸಿದ್ದೆ ತಪ್ಪ. ಅಜ್ಜಿಗೆ ಸರಿ, ಅಜ್ಜಿ ಹೇಳುತ್ತೆ, ಇಲ್ಲಿ ಯಾವ್ದೋ ಒಂದು ಮಾತ್ರ ತಾಂಡು ಸುಮ್ಮನೆ ಆಯ್ತಿದ್ದೆ, ಕರ್ಕೊಂಡೋಗಿ ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ಅಜ್ಜಿಗೆ ಗೊತ್ತಿಲ್ರಿ ಸರ. ಅಜ್ಜಿಗೆ ಹೇಳಿರ್ ಗ್ಯಾರಂಟಿ ಹಂಗೆ ಹೇಳೋದು. ಬಟ್ ಇಲ್ಲಿ ಯಾವ್ದಾದ್ರು ರಸ ಏಲಕ್ಕಿಕಾಯಿ ತಿನ್ಕೊಂಡು ಸುಮ್ಮನೆ ಇದ್ದೀನಿ, ನಿನ್ ಕರ್ಕೊಂಡೋಗಿ ತಪ್ಪು ನನಗೆ
ಪುಣ್ಯವ್ರ ಗದ್ದಿಲ್ಲ. ನಾನ್ಯಾರೋ ನಿಮ್ಮ ಅಪ್ಪಾರ ಜಾಗದಲ್ಲಿ ಇದ್ದಿದ್ರಿ. ನೆಕ್ಸ್ಟ್ ಯಾರಿಗೆ ರಾಗ್ ಬಂದ್ರು ನಿನ್ನ ಆಸ್ಪತ್ರೆಗೆ ಕಳ್ಸ. ಕ್ಯಾಸ್ಟು ಹಲೋ ಆಸ್ಪತ್ರೆಯಲ್ಲಿ ಹುಟ್ಟಿರೋ ಹಾಗಾದ್ರೆ ಆಸ್ಪತ್ರೆಯಲ್ಲಿ ಒಂದು ಹೊಸ ರೂಲ್ಸ್ ಮಾಡಬೇಕು. ಈ ಬ್ಲಡ್ ಕೊಟ್ಟು ಬ್ಲಡ್ ರಿಪೋರ್ಟ್ ಬರುತ್ತ ಒಬ್ರು ಹತ್ತತ್ರ ಕೂರಿಸ್ಬಾರ್ದು. ಆಯ್ತಪ್ಪ ಹೇಳಪ್ಪ, ಸಾರಿ ಕಣಿ. ಈ ಸತ್ರು ಇನ್ನೂ ದಿವಸ ಅಜ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ. ಇನ್ನೊಂದು ದಿವಸ ಏನೋ ರಾಗ್ ಬಂದು ಬಿದ್ರು ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ. ದೇವ್ರೆ ಶಂಸಪ್ಪ, ಸಾರಿ, ನಿನ್ನ ನಾನು ನಗಿಸ್ಬಿಟ್ಟೆ ಕಣಯ್ಯ, ನಿನಗೆ ಪುಣ್ಯ ಬರಲಿ. ಆಯಿತು. ಈಗ ಮನೇಲಿ ಹೇಳಿದಾಗ ಅಂದರೆ ಈ ಜಾತಿ ಬಗ್ಗೆ ನೀವು ಮೊದಲು ಯೋಚನೆ ಮಾಡಿರ್ಲಿಲ್ವಾ ಪ್ರೀತಿ ಶುರುವಾಗೋ ಸಮಯದಲ್ಲಿ? ಇಲ್ಲ ಸರ, ಅಂದ್ರ ನಮಗೂ ಅವ್ರಿಗೆ ಭಾಳ ಜಾತಿ ಇಂಪಾರ್ಟೆಂಟ್ ಅಂತ ಅನ್ಸ್ಲಿಲ್ರ. ಅದು ಹಂಗೆ ಆಸ್ಪತ್ರೆಯಲ್ಲಿ ಅನ್ಸಲ್ಲ. ಈಶ್ವರ, ಅಲ್ಲಿ ಬ್ಲಡ್ ರಿಪೋರ್ಟ್ ಬರೋದಿತ್ತಲ್ಲ, ಅಲ್ಲಿ ಗೊತ್ತಾಗ ಬೇಜಾರಾಯ್ತೈತನಪ್ಪ. ಇಲ್ಲ ಸರ್, ಬೇಜಾರ. ಸಾರಿ ಕಣಿಯ, ಸಾರಿ ಸಾರಿ. ಹಂಗೇನಿಲ್ಲ ಸರ್. ಏನಿಲ್ಲಪ್ಪ, ನಿನ್ನ ಕತೆ ಹೇಳಿ ಏನೋ ನಗಬೇಕು ಅನ್ನಿಸ್ತಾ ಅಷ್ಟು. ಇಲ್ಲ ಆಯ್ತು. ಅಂದ್ರೆ ನಾನು ನಮ್ಮ ತಾಯಿಯವ್ರ ತಾಯಿನ ಕರ್ಕೊಂಡ್ ಹೋಗಿದ್ದೆ ಸರ್ ಹಾಸ್ಪಿಟಲ್ಕ. ಅಜ್ಜಿ? ಹಾ, ತಾಯಿಯವ್ರ ತಾಯಿ. ಅವರು ಕೂಡ ಅವ್ರ ತಾಯಿನೇ ಕರ್ಕೊಂಡ್ ಬಂದಿದ್ರು. ಸಾಕು ಸಾಕು, ನಾನಿನ್ ಕೇಳಲ್ಲ. ಪುಣ್ಯ ಡಾಕ್ಟ್ರುಗಳು ಕೂಡ ನಿಮಗ್ ಗೊತ್ತಿರೋರೇ ಆಗಿರ್ಲಿಲ್ವಲ್ಲ? ಇಲ್ಲ ಸರ್. ಪರಮಾತ್ಮ, ಆಗ್ತಾ ಇಲ್ಲ ಕಣಪ್ಪ ನನ್ನ ಕೈಲಿ. ಅವರು ಅವ್ರ ತಾಯಿ ಕರ್ಕೊಂಡ್ ಬಂದಿದ್ರು, ನೀವು ನಿಮ್ಮ ತಾಯಿ ಕರ್ಕೊಂಡು ಹೋಗಿದ್ರಿ. ಇವ್ರು ನಿಮ್ಮ ಅಜ್ಜಿನೂ ಬ್ಲಡ್ ಚೆಕಪ್ ಕೊಟ್ಟಿದ್ರು, ಅವ್ರ ಅಜ್ಜಿನೂ ಬ್ಲಡ್ ಚೆಕಪ್ ಕೊಟ್ಟಿದ್ರು. ಯಾವ್ದೋ 7 ಜನ್ಮಗಳ ಅನುಬಂಧ ಅಂದ್ಕೊಂಡು ಪ್ರೀತಿ ಬಿದ್ಬಿಟ್ರಿ. ಬಟ್ ಇಲ್ಲಿ ಮನೆಯವರು ಜಾತಿ ಬೇರೆ ಅಂದ್ರು. ಸರ್, ನಮ್ಮ ತಾಯಿಯವ್ರಿಗೆ ಹೇಳಿದೆ ಸರ್ ನಾನು. ಓಕೆ. ಬಾಳ ತ್ರಾಸ ಮಾಡ್ಕೊಂಡ್ರಿ ಸರ್ ಅವರು. ಬ್ಯಾಡ, ಕಾಸ್ಟ್ ಬೇರೆ ಐತಿ, ಮಂದಿ ಹಂಗತ್ತಾರ ಹಿಂಗತ್ತಾರ ಅಂತೇಳಿ ಅವರು ಒಂಥರ ಸರಿಗಳು ಕಮೆಂಟ್ ನೋಡಕ್ ನನಗೆ ನಗು ತಡೆಯಕ್ಕಾಗ. ನಿಮ್ ತಾಯಿನೂ ತಂದೆನೋ ತ್ರಾಸ ಮಾಡ್ಕೊಂಡಿದ್ದು? ತಂದೆಯವ್ರು ತೀರ್ಕೊಂಡ್ರ ಸರ್. ತಾಯಿ, ಓ ಸಾರಿ, ತಾಯಿ. ಓಕೆ. ಅಂದ್ರೆ ಅವ್ರ ಮನೇಲಿ ತಿಳಿಸಿದ್ರ ಆ ಹುಡುಗಿ? ಯಾರ ಬಗ್ಗೆ ಸರ್? ಅಂದ್ರೆ ಆ ಹುಡುಗಿ ಅವ್ರ ಮನೇಲಿ ಈ ಪ್ರೀತಿ ವಿಚಾರ ಹೇಳಿದ್ರ ಅಂತ? ಇಲ್ ಸರ್, ಇನ್ನ ಹೇಳಿಲ್ಲ ಸರ್. ನಾನ ಹೇಳಿದೆ. ಅಂದ್ರ ಅವ್ರು ಹೇಳಿದ್ರಂದ್ರ ಅಲ್ಲಿ ರಿಸ್ಕ್ ಆಗ್ತದ ಸರ್ ಅವ್ರು. ಓಕೆ. ಅದಕ್ಕೆ ಇನ್ನಲ್ಲಿ ಹೇಳಿಲ್ರಿ. ನಾನಷ್ಟೇ ಇಲ್ಲಿ ನಮ್ಮ ತಾಯಿಯವ್ರಿಗೆ ಹೇಳಿನ್ರಿ. ಓಕೆ. ತಾಯಿ ಹಂಗಂದಾಗ ಹುಡುಗಿಗೆ ಹೇಳಿದ್ರ ನಮ್ಮ ಮನೇಲಿ ಹಿಂಗಂತವ್ರೆ ಅಂತ? ಹಾ ಸರ್. ಏನಂದ್ರು? ಏನ್ ಸರ, ಈಗಷ್ಟ ಹಂಗತ್ತಾರ, ಮುಂದೆಲ್ಲ ನಾರ್ಮಲ್ ಆತಾರ ಅಂತಂದ್ರಿ.
ಅದ್ರ ಕರೆ ಸರ್ ಹುಡುಗಿ ಬಾಳ ನಿಮ್ಮ ತಾಯಿ ಹೆಂಗ್ ಪ್ರೀತಿ ಕೊಡ್ತಾಳ ಅದ ತರ ಆಕಿನೂ ಪ್ರೀತಿ ಕೊಡ್ತಾಳ ಸರ್. ಅಲ್ಲ, ಪ್ರೀತಿ ಕೊಡೋದು ಹೌದು, ಬಟ್ ಅವ್ರ ತಂದೆ ತಾಯಿಗಳು ಇಬ್ರು ಇದ್ದಾರಲ್ಲ. ಹಾ ಸರ್, ಅವ್ರ ತಂದೆ ತಾಯಿ ಇಬ್ರು ಅದಾರ. ಬಟ್ ಈಗ ನಿಮಗೆ ಇನ್ನು ಮದುವೆ ಆಗ್ಬೇಕಾಗಿರೋರು ಯಾರಿದ್ದಾರೆ ಮನೆಯಲ್ಲಿ? ಯಾರಿಲ್ಲ ಸರ್, ನಾನೇ ಒಬ್ಬ. ಹಂಗಾರೆ ತಾಯಿ, ನೀವು ಮತ್ತೆ ನಿಮ್ಮ ಅಜ್ಜಿ ಮೂವರೇ ನಮ್ಮ ಮನೇಲಿರೋದು ನೀವು? ನಮ್ಮ ತಾಯಿ ನಾನು ಇಬ್ರೇ ಇರೋದು ಸರ್. ಅಜ್ಜಿ ಅಂದ್ರ ಅವ್ರ ಮನೇಲಿ ಅದಾರ. ಅಂದ್ರ ಓಕೆ, ಅವ್ರ ಮಕ್ಕಳು ಮನೇಲಿ ಇದ್ದಾರೆ. ಹಾ ಸರ್, ಅಂದ್ರ ಅವ್ರ ಮಗ ಒಬ್ಬ ಇದ್ರಿ ಸರ್, ಅವನು ಡೆತ್ ಆಗ್ಯಾನ. ಅದ್ರ ಸಲುವಾಗಿ ನಾನು ಅಲ್ಲಿ ಅವ್ರನ್ನ ಹಾಸ್ಪಿಟಲ್ ಇದ್ರೆ ನೀವು ಒಬ್ಬ ಹುಡುಗನಾಗ ಓಡಾಡ್ಕೊಳ್ತೀರಾ ಅಂತ? ಹಾ ಸರ್, ಅಲ್ಲಿ ಹೋಗುದು ಅವ್ರ ಹಾಸ್ಪಿಟಲ್ ಆಗ್ಲಿ ಮನಿ ಕೆಲ್ಸ ಆಗ್ಲಿ ದುಡ್ಡಿನ ವ್ಯವಹಾರ ಆಗ್ಲಿ ನಾನ ಸ್ವಲ್ಪ ನೋಡ್ಕೋಬೇಕು ಸರ್. ಅವರು ಸಣ್ಣವ್ರದಾರ್ರಿ ನಾ ಹುಡುಗರು. ಹೌದೌದು, ಅದೇ ಧರ್ಮ. ಪಾಪ ಅಲ್ಲಿ ಯಾರು ಗಂಡು ಜೀವಗಳಿಲ್ಲ ಅಂದಾಗ ನೀನು ಓಡಾಡ್ಕೊಳ್ಳೋದು ಮುಖ್ಯ. ಆಯ್ತು, ಅದೊಂದು ಕಡೆ. ಬಟ್ ಇಲ್ಲಿ ಕನ್ಕ್ಲೂಷನ್ ಏನು? ಈಗ ತಾಯಿ ಏನು ಹೇಳ್ತಾರೆ, ಅಥವಾ ಅವತ್ತು ಹೇಳಿದ್ದೆ ಲಾಸ್ಟ್ ಮತ್ತೇನು ಅದ್ರ ಬಗ್ಗೆ ಚರ್ಚೆ ಆಗಿಲ್ವಾ? ಇಲ್ಲ ಸರ್, ಅವತ್ತು ಹೇಳಿದ್ದೆ ಲಾಸ್ಟ್ ಸರ್. ಅದ್ರ ಬಗ್ಗೆ ನಾನು ಏನು ಹೇಳಿಲ್ಲ ಸರ್. ಅವರು ಏನು ಅಂದಿಲ್ಲ. ಅವ್ರ ನಮಗ ಬಟ್ ಈ ಪ್ರೀತಿ ಮುಂದುವರೆದಿದೆ. ಹಾ, ಮುಂದುವರೆದಿದೆ ಸರ್. ಅಂದರೆ ಈಗೆಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ಸ್ವಲ್ಪ ನಾಳೆಗಳ ಕಠಿಣತೆ ಬಗ್ಗೆ ಅಥವಾ ನಾಳೆಗಳ ಸವಾಲುಗಳ ಬಗ್ಗೆ ಯೋಚನೆ ಮಾಡುವುದು ಬಹಳ ಬುದ್ಧಿವಂತರ ಲಕ್ಷಣ. ಅಂದರೆ ವ್ಯವಹಾರ ಶುರು ಮಾಡಬೇಕಾದ್ರೇ ನಾಳೆ ಬರಬಹುದಾದ ಕಾಂಪಿಟೇಷನ್ ಅಥವಾ ವ್ಯವಹಾರದಲ್ಲಿ ಬರಬಹುದಾದ ಅಥವಾ ಹಣದುಬ್ಬರ ಅಥವಾ ದೇಶದ ಆರ್ಥಿಕ ಸ್ಥಿತಿ ಅಥವಾ ನಾಳೆ ಈ ನಾವು ಮಾರ್ತಾ ಇರೋ ವಸ್ತುಗಳಿಗೆ ಬೇಡಿಕೆ ಬರುತ್ತಾ ಇಲ್ವಾ, ನಾಳೆ ಕುಸಿಬೋದಾ, ಅಂದರೆ ಆರಂಭ ಮಾಡ್ತಿರೋ ಯಾರೋ ಒಬ್ಬ ನಾಳೆ ಬರೋ ಸವಾಲು ಬಗ್ಗೆ ಆ ದೂರದೃಷ್ಟಿ ಇಲ್ಲದೆ ಹೋದರೆ ಅದು ವ್ಯರ್ಥ. ಹೌದಲ್ಲ? ಅದು ಪ್ರೀತಿಯಾದರೂ ವ್ಯವಹಾರವಾದರೂ. ಅಂದರೆ ಪ್ರೀತಿಯಲ್ಲಿ ವ್ಯವಹಾರದ ಮನಸ್ಥಿತಿ ಬೇಡ, ಬಟ್ ಆದರೂ ಕೂಡ ಇದು ಹುಡುಗ ಹುಡುಗಿ ಒಂದು ಆಕೆ ಓದ್ತಾ ಇರೋಳು, ನೀವು ಕೂಡ ತಾಯಿ ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ಈಗ ಇನ್ನೂ ಪ್ರೇಮ ಶುರುವಾಗುವ ಆರಂಭದಲ್ಲಿ ನಾಳೆ ದಿನ ಅದೇನೋ ಆಸ್ಪತ್ರೆಯಲ್ಲಿ ಅಥವಾ ಎಲ್ಲೋ ಜಾತ್ರೆಯಲ್ಲಿ ಪ್ರೀತಿಗಳು ಹುಟ್ಟೋದೆಲ್ಲ ಹಾಗೇನೆ. ಆದರೆ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಹಿರಿಯರ ಸಮ್ಮತಿ ಎನ್ನುವುದು ದಾಂಪತ್ಯಕ್ಕೊಂದು ಆಶೀರ್ವಾದ. ಆಯ್ತಲ್ಲಪ್ಪ? ಅವ್ರ ಮನೆಯಲ್ಲಿ ಇದು ಗೊತ್ತಾದ, ನಿನ್ನ ತಾಯಿಯೇನೋ ಇಷ್ಟೇ ಹೇಳಿ ಸುಮ್ಮನಾದ್ರು, ಅವ್ರು ಹೆಂಗು ಪ್ರತಿಕ್ರಿಯಿಸ್ತಾರೋ ನಿನಗೆ ಗೊತ್ತಿಲ್ಲ ಅದು ಅಲ್ವಾ? ಈಗ ತಂದೆ ಇಲ್ಲದ ಒಂದು ಮಗನಾಗಿ ತಾಯಿಯನ್ನು ಸಾಕಬೇಕಾಗಿದ್ದು, ಮತ್ತು ನಿಂದೇ ಆದ ಒಂದಷ್ಟು ತಾಪತ್ರೆಗಳನ್ನು ಇಟ್ಕೊಂಡಿದೆಯಾ, ಏನೋ ಅಷ್ಟೋ ಇಷ್ಟೋ ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಬಟ್ ಆ ಹುಡುಗಿ ಈಗ ನೀನು ಮನೆಯಲ್ಲಿ ಹೇಳಿ ನೀನು ಹೇಗೊಂದು ರಿಸ್ಕ್ ತಗೊಂಡು ಆ ಹುಡುಗಿ ಬಹುಶಃ ಮುಂದಿನ ಒಂದು ತಿಂಗಳಲ್ಲಿ ತನ್ನ ಮನೆಗೆ ಹೇಳಿ ಅಲ್ಲಿಂದ ಏನು ನಿರ್ಧಾರ ಬರುತ್ತೆ. ಯಾಕಂದರೆ ನೀವು ಪರಸ್ಪರ ನಿಮಗೆ ಆಕೆಗೆ ನೀವು ನಿಮಗೆ ಅವರು ನಿಯತ್ತಾಗಿರೋದಕ್ಕಿಂತ ಆಕೆ ತನ್ನ ಮನೆಗೆ ನಿಯತ್ತಾಗಿರೋದು ಮೊದಲು. ಯಾಕೆ? ನಿನಗಿನ್ನೂ ಆಕೆ ಹೆಂಡತಿಯಲ್ಲ, ಆ ಮನೆಗೆ ಅವಳ ಮಗಳು. ನಿನಗೆ ನಿಯತ್ತಾಗಿರ್ಲಿಕ್ಕೆ ಹೋಗ ಅವ್ರಿಗೆ ಅನ್ಯಾಯ ಮಾಡಬಾರ್ದಲ್ವನಪ್ಪ? ಅನ್ಯಾಯ ಅಂದ್ರೆ ತೀರಾ ದೊಡ್ಡ ಪದ ಆಗೋಯ್ತು. ಆದರೂ ಮನೆಯಿಂದ ಹೊರಗಡೆ ಓದ್ಲಿಕ್ಕೆ ಕಳಿಸ್ತಾ ಇದ್ದಾರೆ ಅಂದಾಗ, ನಾಳೆ ನಿಮ್ಗೆ ಹುಟ್ಟಿದ್ದೊಂದು ಮಗಳೇ ಅಂದ್ಕೊಳ್ಳಿ, ನಾಳೆ ಓದ್ಲಿಕ್ಕೆ ಕಳಿಸ್ತೀರಾ, ಆಕೆ ನಿಂಗೆ ಯಾರನ್ನೂ ಪ್ರೀತಿ ಮಾಡ್ಕೊಂಡು ಓಡಾಡ್ತಿದ್ರೆ ಅದು ಅನ್ಯಾಯ ಅನಿಸ್ಬಿಡುತ್ತೆ. ಹೆತ್ತವರಾಗಿ ಆ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅದು ಅನ್ಯಾಯವೇ. ಪ್ರೇಮಿಯಾಗಿ ನಿನಗೆ ಅಯ್ಯೋ ನಾವೇನು ಯಾರು ಮಾಡಬಾರ್ದು ಮಾಡಿದ್ದೀವ ಅಂತ ಅನಿಸ್ಬೋದು. ಬಟ್ ಇದು ಆಯ್ತವ, ಓದು, ಮುಂದೆ ನಾವು ಮದುವೆ ಮಾಡಿಕೊಡ್ತೀವಿ, ಅಥವಾ ಓದು ಆಮೇಲೆ ನೋಡೋಣ ಅಂತ ಏನೋ ಹೇಳಿದಾಗ, ಹೌದು ಇಷ್ಟು ಮೃದುವಾಗಿ ಹೇಳಿದ್ದಾರೆ, ನೋಡೋಣ ಪ್ರೀತಿ ಮಾಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಮುಂದುವರಿಬೋದು. ಅಲ್ಲಿ ಹೇಳೇ ಇಲ್ಲ, ಅಲ್ಲಿ ಇನ್ನೂ ಏನೂ ಅಂತಾರೋ ಗೊತ್ತಿಲ್ಲ. ನಾಳೆ ದಿನ ನೀನು ಭಾವನೆಗಳನ್ನ ಇಟ್ಕೊಂಡು ಆಸೆಗಳನ್ನ ಇಟ್ಕೊಂಡು ಇಲ್ಲ ನಮ್ಮ ಮನೆಯವ್ರು ಒಪ್ತಾ ಇಲ್ಲ ಅಂತ ಕೈ ಎತ್ಬಿಟ್ರೆ ಆಮೇಲೆ ಏನಾಗ್ಬೇಕು ನಿನ್ನ ಕತೆ? ಇರೋನೊಬ್ಬ ಮಗ, ತಾಯಿ ನಿನ್ನ ನಂಬ್ಕೊಂಡಿದ್ದಾರೆ. ಅಂದರೆ ಆ ಸ್ಥಿತಿಗೆ ಹೋದಾಗ ತಾಯಿಗೋಸ್ಕರನೂ ಬದುಕಬೇಕು ಅಂತ ಅನ್ಸೋದೇ ಇಲ್ಲ. ಈ ಹುಡುಗಿಯನ್ನ ತುಂಬ ಹಚ್ಕೊಂಡು ಆ ಹುಡುಗಿ ಅವ್ರ ಮನೇಲಿ ಹೇಳಲ್ಲ ಅಥವಾ ಹೇಳಿರಲ್ಲ, ಬಿಡು ಹೇಳು ಒಪ್ಪಿಸ್ತಾಳೆ ಅನ್ನೋ ಧೈರ್ಯದ ಮೇಲೆ ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತಾನೆ. ನಾಳೆ ದಿನ ಅವ್ರ ಅಪ್ಪ ಅಮ್ಮನಿಗೆ ಒಳ್ಳೆಯವಳಾಗ್ಲಿಕ್ಕೆ ಆಕೆ ಪ್ಲೇಟ್ ಬದಲಾಯಿಸಳು ಅಂದ್ಕೋ, ಇವನಲ್ಲಿರೋ ಭಾವನೆಗಳಿಗೆ ಯಾರು ಹೊಣೆ? ಅಂದ್ರ ಸರ ಈಗ ಅವ್ರಿಗೆ ನಾ ಈಗ ನಮ್ಮ ಮನ್ಯಾಗ ಹಿಂಗ ಅಂದ್ರ ದೊಡ್ಡವರು, ಅದೇ ತರಾನು ನಿಮ್ ತಾಯಿ ತಂದಿಗ್ ತ್ರಾಸ ಆತತಿ. ಈಗ ನಮ್ ತಾಯಿಗೆ ಹೆಂಗ್ ತ್ರಾಸ ಆತಲ್ಲ ಹಂಗ ನಿಮ್ಮ ತಂದೆ ತಾಯಿಗೆ ಅದೇ ತರಾನು ಆತತಿ. ಬೇಡ ಇಲ್ಲಿ ಮಾಡಿಬಿಡುನು ಅಂತ ಹೇಳಿದ್ರುನು
ಅವ್ರೇನತ್ತ ಸರ ಮುಂದೆಲ್ಲ ನಾರ್ಮಲ್ ಆತತಿ. ಆಮೇಲೆ ಅವ್ರ ಸಲುವಾಗಿ ನಾ ಜೀವನ್ ಪೂರ್ತಿ ಕೊರಗುದಾತತಿ, ನಿಮ್ಮನ್ ಬಿಟ್ರ ನಿಮ್ಮಂತ ಸಿಗಂಗಿಲ್ಲ, ಮತ್ತ ಬಾಳ ಕೆಟ್ಟವ್ರದಾರ ಜಗತ್ನ್ಯಾಗ. ಏನಪ್ಪ ಜಗತ್ನೊಳಗ ಬಾಳ ಕೆಟ್ಟವ್ರದಾರ, ಬರೇ ಒಂದ್ ನಂಬರ್ ಸಿಕ್ತರ ಸಾಕು ಮೆಸೇಜ್ ಮಾಡ್ತಾರ, ಏನೇನೋ ಮಾಡಾಕ ಮುಂದಾಗ್ತಾರ. ಆದ್ರ ನಿಮ್ಮಲ್ಲಿ ನನಗಂತ ಒಂದು ಗುಣಾನು ಇಲ್ಲಿವರೆಗೂ ಕಾಣಿಸ್ಲಿಲ್ಲ. ಅದಕ್ ನಿಮ್ ನಿಶ್ಚಸ್ಕೊಂಡು ನನ್ನ ಕೈ ಬಿಡ್ಬೇಡ್ರಿ ಅಂತ ಈ ತರ ಎಲ್ಲಾ ಮಾತಾಡ್ತಾರ ಸರ್. ನೋಡಪ್ಪ, ಇವೆಲ್ಲ ತುಂಬ ಮುಂದುವರಿಯೋಕೆ ಬಿಟ್ರೆ ನಾಳೆ ದಿನ ಈ ಭಾವನಾತ್ಮಕ ಮಾತುಗಳೇ ನಮ್ಮಿಂದ ತಪ್ಪುಗಳು ಮಾಡಿಸ್ತವೆ. ಇಲ್ಲಿ ಆಕೆ ಏನು ಹೇಳುತ್ತಿದ್ದಾಳೆ, ಸಹಜವಾಗಿ ವಯಸ್ಸಿಗೆ ಬಂದಿರೋ ಒಂದು ಹೆಣ್ಣುಮಗಳಾಗಿ ನಿನ್ನಲ್ಲಿ ಆಕೆ ಅತ್ಯಂತ ಪ್ರಿಯವಾದ ವ್ಯಕ್ತಿತ್ವವನ್ನು ಕಂಡುಕೊಂಡಿರಬಹುದು. ಬಟ್ ಹಾಗೆ ಒಂದು ವ್ಯಕ್ತಿತ್ವ ಇಷ್ಟವಾಯಿತು ಅಂದಾಗ ನಾನು ಏನು ಬೇಕು ಅದನ್ನು ಮಾತು ಕೊಡ್ಲಿಕ್ಕೆ ಆಗಲ್ಲಪ್ಪ. ಈಗ ನೀನೊಂದು ಸಮಾಜದ ಅಥವಾ ಒಂದು ತಾಯಿ, ಒಂದು ನಿನ್ನ ಸಂಸಾರ ಅಥವಾ ನಿಂದೊಂದು ಬಳಗ, ನಿಂದೊಂದು ಬದುಕು, ನಿಂದೇ ಒಂದಷ್ಟು ತಾಪತ್ರೆಗಳು, ಒಂದು ಕಟ್ಟುಪಾಡು ಒಳಗಡೆ ಹೋಗಬೇಕಾದ್ರೆ, ಹೌದಲ್ವಾ, ಈ ಹುಡುಗಿಗೆ ನಾನು ತುಂಬ ಪ್ರಿಯವಾಗಿದ್ದೀನಿ, ನನ್ನಲ್ಲಿ ಏನೂ ದುಶ್ಚಟಗಳಿಲ್ಲ, ಅವಳಿಗೆ ನಾನು ತುಂಬ ಇಷ್ಟವಾಗಿದ್ದೀನಿ, ಅವಳಿಗೆ ನಾನು ಉಳಿಸ್ಕೊಳ್ಳೇಬೇಕು ಅಂತ ನೀನೇನೇನೋ ಮಾಡಲಿಕ್ಕೂ ಹೆತ್ತಿರೋ ತಂದೆ ತಾಯಿಗೆ ಈಗಿರೋ ಹಕ್ಕು ನಿನಗಿಲ್ಲ. ನಾಳೆ ಒಂಚೂರು ಆ ಕಡೆ ಈ ಕಡೆ ಎಡವಟ್ಟಾಯಿತು ಅಂದರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ. ಯಾಕಂದರೆ ತಾಯಿ ತಂದೆ ಆಗಿ ಅವ್ರ ಕಿವಿಗೆ ಬಿದ್ದು ಇದು ಮುಂದುವರೆದ್ರೆ ಅದು ಬೇರೆ ಲೆಕ್ಕ. ನೀನು ಆಕೆಗೆ ಹೇಳ್ಬೇಕಾದ್ರೆ, ಈಗ ಆಕೆ ನಿನ್ನಂಥವ್ರು ಯಾರೂ ಇಲ್ಲ, ನಿನ್ನ ಕಂಡ್ರೆ ಇಷ್ಟ, ಇವತ್ತು ಹುಡುಗರಿಗೆ ನಂಬರ್ ಸಿಕ್ಕಿದ್ರೆ ಸಾಕು ಎಲ್ಲ ರೀತಿ ಬಳಸ್ಕೊಳಕ್ಕೆ ನೋಡ್ತಾರೆ, ಅಂಥದ್ರಲ್ಲಿ ನೀನೇನು ಆ ಥರ ಇಲ್ಲ, ಆಗಾಗ ನೀನು ಅದ್ಭುತ, ಅಮೋಘ, ಅತ್ಯಾಕರ್ಷಕ, ಅದು ಇದು ಏನಂದರೂ ಕೂಡ ಆಕೆಯ ಮಾತುಗಳು, ಆಕೆಯ ಆ ಭಾವನೆಗಳು, ಅದೊಂದು ಹಾರ್ಮೋನ್ ವ್ಯತ್ಯಾಸ ಅಥವಾ ಅದೊಂದು ಭಾವನಾತ್ಮಕ ವಿಚಾರ, ಅದು ಸತ್ಯ ಇರ್ಬೋದು, ಹೌದು. ಆದರೆ ಆಕೆ ಹೇಳಿದ್ದನ್ನು ನೀನು ನಂಬಿಕೊಂಡು ಅದಕ್ಕೆ ಗಂಟು ಬಿದ್ದು ಕೂತ್ಕೊಳ್ಳೋಕ್ಕಾಗಲ್ಲ, ಹಠ ಹಿಡಿಯೋಕ್ಕಾಗಲ್ಲ. ಯಾಕಂದರೆ ಆಕೆ ಇರುವ ವಯಸ್ಸಿನ ಸ್ಥಿತಿ ಬೇರೆ, ನಿನಗಿರೋ ಜವಾಬ್ದಾರಿಗಳು ಬೇರೆ. ಇವೆಲ್ಲ ಆರಂಭದಲ್ಲಿ ಹಿಂಗೆ ಅನಿಸುತ್ತೆ. ಬಟ್ ಇಲ್ಲಿ ಉಳಿಸ್ಕೊಳ್ಳೋದು ಅನ್ನೋದು ಬಹಳ ದೂರದ ಮಾತಯ್ಯ. ನನ್ನ ಪ್ರಕಾರ ಅವ್ರ ಮನೆಯಲ್ಲಿ ಅದು ಬೇರೆನೇ ಕತೆ ಇದೆ, ಆಯ್ತಲ್ಲ. ಈಗ ಹಂಗಿದ್ದಿದ್ರೆ ಅವ್ರ ಮನೆಯಲ್ಲಿ ಒಂದು ಮಾತು ಹೇಳ್ಬೋದಿತ್ತಲ್ವ, ಹೇಳಿದ್ರೆ ಓದೋಕ್ಕೆ ಕಳಿಸಲ್ಲ, ಅಥವಾ ಹೇಳಿದ್ರೆ ಒಪ್ಪಲ್ಲ, ಅಥವಾ ಹೇಳಿದ್ರೆ ನನ್ನನ್ನು ಯಾರಿಗೋ ಬೇಗ ಮದುವೆ ಮಾಡಿ ಕಳಿಸ್ತಾರೆ, ಇಂಥದ್ದೇನೋ ವಿಚಾರಗಳು ಆಕೆಗೂ ಗೊತ್ತು, ಹೌದಲ್ಲ. ನಾಳೆ ದಿನ ಸರಿಯಪ್ಪ ಆಯಿತು, ನಿನ್ನಿಂದೆ ಅವ್ರ ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ 18 ವಯಸ್ಸಾಗಿ ಅಥವಾ ಬಂದುಬಿಟ್ಲಪ್ಪ ನಿನ್ನಿಂದಲೇ ಅಂತ ಅಂದ್ಕೊಳ್ಳೋಣ. ಬಟ್ ಇಲ್ಲಿ ನಿನ್ನ ತಾಯಿಗೆ ಬೇರೆ ವಿಚಾರ ಬೇರೆ ಇದೆಯಲ್ಲ, ಅಥವಾ ಆಕೆ ಒಪ್ಪಲ್ವಲ್ಲ, ಅಥವಾ ಆಕೆ ಅಂದರೆ ಆಕೆ ಒಬ್ಬಳು ತಾಯಿ ಗಂಡನ ಕಳ್ಕೊಂಡಿದ್ದಾಳೆ, ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾಳೆ. ಒಂದು ಯಾವುದೋ ರೀತಿಯಲ್ಲಿ ನೀನು ಆಕೆಯನ್ನು ಆಯಿತು ನಾವು ಮುಂದುವರಿಯೋಣ ಅನ್ನೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಬುದ್ಧವಾಗಿ ಲೋಕದಲ್ಲಿ ಏನೇನು ನಡೀತಾ ಇದೆ, ಒಂದು ಹೆಣ್ಣಿನ ವಿಚಾರದಲ್ಲಿ ಕಾನೂನುಗಳು ಹೆಂಗಿದ್ದಾವೆ, ನಾಳೆ ಹೆಣ್ಣು ಒಂಚೂರು ಅಪ್ಪ ಅಮ್ಮನಿಗೋಸ್ಕರ ಒಂದು ಸುಳ್ಳು ನಿನ್ನ ಮೇಲೆ ಹೇಳಿದ್ಲು ಅಂದ್ರೆ ನಿನ್ನ ಕತೆ ಏನಾಗುತ್ತೆ, ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕು. ನಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗಿಬಿಡ್ತು, ನಾವು ತುಂಬ ಪ್ರೀತಿ ಮಾಡಿಬಿಟ್ಟು ಹಂಗೆ ಹಿಂಗೆ ಏನಿಲ್ಲಯ್ಯ, ನೀನೇನು ಮಾಡಬಾರ್ದು ಮಾಡಿಲ್ಲ. ಅವ್ರ ಅಪ್ಪ ಅಮ್ಮನ ನಂಬರ್ ಇಸ್ಕೊಂಡು ನೀನೇ ಹೋಗಿ ಕೇಳು, ಇಲ್ಲ ನಿಮ್ಮ ತಾಯಿ ಕಳಿಸು, ಇಲ್ಲ ಆಕೆ ಇಲ್ಲ ಬರಬೇಡ ನಾವು ಹಿಂಗೆ ಪ್ರೀತಿ ಮಾಡ್ಕೊಂಡಿರೋಣ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗೋದು ಬೇಡ ಅಂತ ಹೇಳ್ತಿದ್ದಾಳೆ ಅಂದರೆ ಅದು ನಿಂದಲ್ಲ. ಯಾಕಂದರೆ ಇಷ್ಟು ಮುಂದುವರೆದವರು ರಿಸ್ಕ್ ತಗೊಳ್ಳೋಕೆ ತಯಾರಿಲ್ಲ ಅಂದರೆ ನೀವು ಯಾಕೆ ಮುಂದುವರಿಬೇಕು? ಆ್ಯಂಡ್ ನೀವಿರೋ ವಯಸ್ಸು, ಆಕೆ ಇರೋ ವಯಸ್ಸು, ಒಂದು ಹೆಣ್ಮಗಳಾಗಿ ಆಯ್ಕೆಗಳು ಜಾಸ್ತಿ. ನಿಂದೊಂಚೂರು ಎಡವಟ್ಟಾದರೆ ನಾಳೆ ಕೊಡೋರು ಹೆಣ್ಣು ಕೊಡಲ್ಲ. ಆಮೇಲೆ ಅವನು ಹಿಂಗೆಲ್ಲ ಮಾಡ್ಕೊಂಡು ಕೂತಿದ್ನಂತೇನೆ. ಯಾಕಂದರೆ ಆಕೆ ಸೌಂದರ್ಯದ ಕಾರಣಕ್ಕೋ ಯೌವನದ ಕಾರಣಕ್ಕೋ ಅಥವಾ ದುಡ್ಡಿರೋ ಏನೋ ಯಾರೋ ಮದುವೆ ಆಗಿ ಹೋಯ್ತಾನೆ. ಯಾಕಂದರೆ ಹೆಣ್ಣು ಹುಡುಕ್ತವ್ರೆಲ್ಲ ಏನೇ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಬಾರವ ಮದುವೆ ಆಯ್ತು ಅಂತ ಕರ್ಕೊಂಡು ಹೋಯ್ತಾಳೆ. ನಿಂದಂಗೆ ಆಗಲ್ಲ, ಹೌದಲ್ಲಪ್ಪ. ನೀನು ಈ ಹೆಣ್ಣಿನ ವಿಚಾರದಲ್ಲಿ ತುಂಬ ವರ್ಷಾನುಗಟ್ಲೆ ಭಾವನೆಗಳನ್ನ ಕಟ್ಟಿಕೊಂಡು ಆಸೆ ಇಟ್ಕೊಂಡು ಅದು ಇದು ಏನೇನೋ ಮಾಡಿಕೊಂಡು ಆಸೆಗಳನ್ನ ಇಟ್ಕೊಂಡು ಕೂತ್ಕೊಳ್ಬೇಡಪ್ಪ. ಆ ಹೆಣ್ಮಗಳು ನಿನಗೆ 1000 ಹೇಳ್ಬೋದು. ನೀನು ಹಂಗೂ ಬೇಕು ಅಂದರೆ ನೋಡವ, ನಾನು ಇನ್ನೂ ಒಂದು 6 ತಿಂಗಳು ಕಾಯ್ತೀನಿ. ಬಟ್ ಅಂದರೆ ಪ್ರೀತಿ ಬೇರೆ, ಮೋಹ ಬೇರೆ. ನಿನಗೆ ನಾನಿಷ್ಟ, ನನಗೆ ನೀನಿಷ್ಟ ಅನ್ನೋದು ಸತ್ಯ, ಹೌದು. ಆದರೆ ಒಂದು ದಾಂಪತ್ಯ ಅಂತ ಬಂದಾಗ
ನಾವು ಯಾರೋ ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳೇನಲ್ಲ. ನಮಗೂ ತಾಯಿ ಇದ್ದಾರೆ, ನಿನಗೂ ತಂದೆ ತಾಯಿ ಇದ್ದಾರೆ. ಸೊ ನಾವಿಬ್ಬರಿಗೂ ಪರಸ್ಪರ ಇಷ್ಟ ಆಗಿದ್ದೀವಿ, ಹೌದು. ಆದರೆ ಉಳಿಸ್ಕೊಳ್ಳೋಕೆ ಒಂದಷ್ಟು ಸಂಘರ್ಷವನ್ನಂತೂ ಮಾಡಲೇಬೇಕಲ್ಲ. ಆ ಸಂಘರ್ಷದ ಮೊದಲ ಹೆಜ್ಜೆ ಏನು? ಮನೆಯವ್ರಿಗೆ ತಿಳಿಸೋದು. ಈಗ ನಿನ್ನ ತಾಯಿಗೆ ನೀನು ತಿಳಿಸಿದ್ದೀಯಾ, ಆ ಕಡೆಯಿಂದ ಕಣ್ಣೀರೇ ಬಂತು ಹೊರತು ಒಪ್ಪಿಗೆ ಬರಲಿಲ್ವಲ್ಲ. ಸೊ ಹಾಗಾಗಿ ನಾಳೆ ನಿನ್ನ ತಾಯಿನೂ ಹೆಂಗೋ ಒಪ್ಪಿಸ್ಬೋದು ಅಂದ್ಕೊಳ್ಳೋಣ. ಬಟ್ ಹೆಣ್ಣು ಮಕ್ಕಳು, ನನ್ನ ಅನುಭವದಲ್ಲಿ ಹೇಳ್ತೀನಪ್ಪ, ಸಾವಿರಾರು ಕತೆ ಕೇಳಿರೋನಾಗಿ ಈ ವಿಚಾರದಲ್ಲಿ ಕಾಲೇಜು ಹುಡುಗಿಯರ ಮಾತನ್ನು ನಂಬಿಕೊಂಡು ನೀನು ತುಂಬ ದೊಡ್ಡ ದೊಡ್ಡ ಹೆಜ್ಜೆ ಇಡ್ಲಿಕ್ಕೆ ಹೋದ್ರೆ ಭಾಳ ದುಡ್ಡು ಎಡವಟ್ಟವೆಲ್ಲ. ಸರ್ ಹುಡುಗಿ ಬಾಳ ಅಂದ್ರ ಆತರ ಇಲ್ರಿ, ಎಲ್ಲಾ ಹುಡುಗಿ ತರ ಬಾಳ ಪ್ರಬುದ್ಧವಾಗಿದಾಳ. ಆಯ್ತು, ಪ್ರಬುದ್ಧ, ಹೌದು, ಪ್ರಬುದ್ಧ ತಲೆ ಅಂತ ಅಂದ್ಕೊಳ್ಳೋಣಪ್ಪ. ಬೇರೆ ಹುಡುಗಿ ಇರ್ತಾರ ಕೇಳು ಮತ್ತೆ. ಅಂದ್ರ ಹೇಳಿದ್ರ ಬೇರೆ ಮದ್ವಿ ಮಾಡ್ಬಿಡ್ತಾರ ಅಂತ ಅಂತಾಳ್ರಿ. ಮತ್ತೆ ಏನು ಓಡ್ ಬಂದ್ರೆ ಕರ್ಕೊಂಡೋಯ್ತೀಯಾ? ಈಗ ಅದೇ ದಾರಿ ಉಳಿದಿರೋದು. ಈಗ ಅವರು ಹೇಳಿದ್ರೆ ಅವ್ರ ಮನೇಲಿ ಒಪ್ಪಲ್ಲ, ಬೇರೆ ಮದುವೆ ಮಾಡ್ತಾರೆ ಅನ್ನೋದು. ಆದ್ರೆ ಅದೊಂದೇ ದಾರಿ ಅಲ್ವನಪ್ಪ. ನಿನ್ನ ತಾಯಿ ಯೋಚನೆ ಮಾಡು. ಈಗ ನಾನು ಪ್ರೀತಿ ದೂರ ಮಾಡಿದ ಪಾಪ ನಾನು ಗಂಟಿಸ್ಕೊಳಕ್ಕೆ ನಾನು ತಯಾರಿಲ್ಲಪ್ಪ. ಬಟ್ ಸತ್ಯ ಹೇಳಿರ್ತೀನಿ, ಅದನ್ನು ಬಿಟ್ಟು ಅದನ್ನು ಮೀರಿ ನಿನ್ನ ವಿಚಾರಕ್ಕೆ ಬಿಡ್ತಿದ್ದೆ. ಅಂದರೆ ಆ ಪ್ರೇಮವನ್ನು ಗೌರವಿಸುವುದು ಹೌದು, ಆದರೆ ಆ ಪ್ರೇಮ ಮದುವೆಯಲ್ಲೇ ಮುಕ್ತಾಯವಾಗಬೇಕು ಅಥವಾ ಮದುವೆಯಲ್ಲೇ ಮುಂದುವರಿಬೇಕು ಅಂತ ಏನಿಲ್ಲ. ನೀನು ಆಕೆಯ ಒಳಿತನ್ನು ಬಯಸಿ ಅವ್ರ ತಂದೆ ತಾಯಿಗೂ ದುಃಖ ಆಗಬಾರ್ದು, ನಿನ್ನ ತಾಯಿಗೂ ನಿನಗೆ ದುಃಖ ಆಗಬಾರ್ದು. ಆದರೆ ಮೊದಲು ಪ್ರೇಮದ ನಿಜವಾದ ಅರ್ಥವನ್ನು ತಿಳ್ಕೊಳ್ಬೇಕು. ನಾನು 4 ನೋವು ಕೊಟ್ಟು ಒಬ್ಬರಿಗೆ ಸಂತೋಷ ಕೊಡೋದು ಅದು ಪ್ರೇಮ ಆಗ್ಲಿಕ್ಕಿಲ್ಲ. ಅದೇ ಹೇಳಿದ್ ಸರ್ ಅವ್ರಿಗೆ, ಈ ತರನ ಹೇಳಿದ್ರಿ ಸರ್. ನಾ ಈಗ 10 ಜನಕ್ಕೆಲ್ಲ ಕಷ್ಟ ಕೊಟ್ಟು ದುಃಖ ಕೊಟ್ಟು ನಾವಿಬ್ರು ಒಂದಾಗುದೇನೈತಿ, ಅವ್ರ ಸಂತೋಷಕ್ಕಾಗಿ ನಾವು ದೂರ ಆಗುನು ಅಂತ ಹೇಳಿದ್ರಿ ಸರ್. ದೂರ ಅಂತ ಏನಿಲ್ಲಪ್ಪ, ದೂರ ಆಗ್ಲಿಕ್ಕೆ ಏನು ತ್ಯಾಗ ಮಾಡ್ತಿದ್ದೀನಿ ಅನ್ನೋ ರೇಂಜಿಗೆ ಏನು ಬೇಡ. ನಿಂದಲ್ಲ ಅದು, ಸುಮ್ಮನೆ ನಿಮ್ಮ ವಾಟ್ಸಪ್ಪಲ್ಲಿ ಅಥವಾ ನಿಮ್ಮ ಭಾವನೆಗಳಲ್ಲಿ ನಿಮ್ದೇನು ವಿಚಾರಗಳಿದ್ದಾವೆ ಇವು ಅಂತಿಮ ನಿರ್ಧಾರಗಳಲ್ಲ. ಇವು ಆರಂಭದಲ್ಲಿ ನಿಮಗೆ ಅನಿಸುತ್ತೆ, ಅದನ್ನೆಲ್ಲ ನಾವು ಬಹಳ ದೊಡ್ಡ ನಿರ್ಧಾರ ಅಥವಾ ಅವನ್ನೇ ಸತ್ಯ ಅಥವಾ ಅವನ್ನೇ ಅಂತಿಮ ಅಂತ ತಗೊಂಡ್ರೆ ಇವತ್ತು ಯಾವ ಮಕ್ಕಳು ಯಾವ ತಂದೆ ತಾಯಿಗೂ ನಿಯತ್ತಾಗಿರಂಗಿಲ್ಲ. ಎಲ್ಲ ಒಳಗಡೆ ಏನೋ ನಡೆಸ್ತಲೇ ಇದ್ದಾರೆ, ಹೌದಲ್ಲ? ಹೌದು ಸರ್. ಅದನ್ನೆಲ್ಲ ನಾವು ಬಹಳ ಮಹತ್ವ ಕೊಡ್ಲಿಕ್ಕೆ ಆಗುವುದಿಲ್ಲ. ಇಲ್ಲಿ ನಿನ್ನ ತಾಯಿಯ ಸಂತೋಷ ಶ್ರವಣಕುಮಾರನಂತೆ ಬದುಕಬೇಕು. ನಿನ್ನ ತಾಯಿಗೆ ಈ ವಿಚಾರದಲ್ಲಿ ಜಾತಿ ಬೇರೆ ಅನ್ನೋದು ಒಂದು ಕಡೆ ಆದರೆ ಅದನ್ನು ಬಿಡೋಣ, ಆಯಿತು, ಜಾತಿ ಒಳಗಡೆನೆ ಮದುವೆ ಆಗೋಣ, ತೊಂದರೆ ಇಲ್ಲ. ಆದರೆ ಇಲ್ಲಿ ತಾಯಿಗೆ ಈ ಸಮಯದಲ್ಲಿ ದುಃಖ ಕೊಡೋದು ಜಗತ್ತೇ 1000 ಅಂದ್ಲಿ, ಗುರುಗಳು ಪ್ರೀತಿಯನ್ನು ದೂರ ಮಾಡ್ತಿದ್ದಾರೆ, ಪ್ರೀತಿಗೆ ಬೆಲೆ ಇಲ್ವಾ, ಪ್ರೀತಿಸಿದವರಿಗೆ ಬೆಲೆ ಇಲ್ವಾ, 2 ಮನಸ್ಸುಗಳನ್ನು ದೂರ ಮಾಡಿದ್ವಿ. ಇಲ್ಲಪ್ಪ, ನನಗೆ ನಿನ್ನ ತಾಯಿ ಸಂತೋಷ ಮುಖ್ಯನಯ್ಯ. ನೀನು ಅದಕ್ಕೂ ನೋವು ಕೊಟ್ಟು ನೀನು ಯಾವ ತ್ರಿಪುರ ಸುಂದರಿ ಮದುವೆ ಆದರೂ ನಿನಗೆ ಅದರಿಂದ ನರಕವೇ. ನೀನು ನಿನ್ನ ತಾಯಿಗೋಸ್ಕರ ಹುಡುಗಿನಲ್ಲ ಪ್ರಾಣ ಬಿಡ್ಲಿಕ್ಕೂ ತಯಾರಿರಬೇಕು. ನಿನ್ನ ತಾಯಿ ಏನು ನಿನ್ನ ಕೆಟ್ಟದಕ್ಕೆ ಹೇಳ್ತಾ ಇಲ್ಲ, ಏನು ಅವ್ರ ಅಪ್ಪ ಅಮ್ಮ ಒಪ್ಪಿಲ್ಲ, ಹೇ ಬಾರಪ್ಪ ನಾವು ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡ್ತೀವಿ ಅಂತ ಏನು ಕರೆದಿಲ್ಲ ಕಣಪ್ಪ. ತಾಯಿ ವಿರೋಧ ಮಾಡಿದ್ರು ಅವ್ರು ಕರೀತಾವ್ರೆ, ಬಿಡು ಹೋಗ್ಬಿಡೋಣ, ಅಲ್ಲಿ ಮದುವೆ ಆಗ್ಬಿಡೋಣ, ಅವ್ರ ಮಗಳನ್ನ ಕೊಡ್ತಾರೆ ಅಂತ ಅನ್ಲಿಕ್ಕೆ ಅವ್ರು ಏನು ಕರೀತಾ ಕೂತಿಲ್ಲ. ನಿನ್ನ ತಾಯಿ ಆ ಮಾತು ಕಣ್ಣೀರು ಬಂದಿದ್ದಾವೆ ಅಂದ್ರೆ ಅದು ಅವ್ರಿಗೆ ಗೊತ್ತು, ಇಲ್ಲಿ ಏನೇನು ನಡೀತವೆ, ಒಂಚೂರು ಎಡವಟ್ಟಾದರೆ ನನ್ನ ಮಗನ ಕತೆ ಏನೇನಾಗುತ್ತೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ನಿಮ್ಮ ಆ ಆಸ್ಪತ್ರೆಯಿಲ್ಲಾದ ಪರಿಚಯ, ಆಮೇಲೆ ಪ್ರೇಮಾಂಕುರವಾಗಿದ್ದು ಆ ಭಾವನೆಗಳನ್ನು ಹಂಚಿಕೊಂಡಿದ್ದು ಅಥವಾ 2 ಮನಸ್ಸುಗಳು ಬೆರೆತಿದ್ದು, ಇವೆಲ್ಲ ಪೂರ್ವಾಪರ. ನಾನು ಹೇಳಿದ್ನಲ್ಲ, ವ್ಯವಹಾರವಾದರೂ ಸಂಸಾರವಾದರೂ ನಾಳೆ ದಿನ ಏನು, ನಾಳೆ ಒಂದಿನ ಏನು ಬರಗಾಲ ಬರ್ಬೋದು, ಏನೋ ಕರೋನಾದಂಥ ರೋಗಗಳು ಬರ್ಬೋದು, ಆಪತ್ಕಾಲ ಅಂತ ಬರ್ಬೋದು. ತಡೆಯಪ್ಪ, ಅವತ್ತಿಂದ ಮುಗಿಸೋದ್ರ ಬದಲು ನಾವು ಒಂಚೂರು ಕೂಡಿಡಬೇಕು ಅನ್ನೋದೇ ತಾನೇ ದೂರದೃಷ್ಟಿ. ಹೌದು. ಅದನ್ನು ನಾನು ಪ್ರೀತಿ ವಿಚಾರದಲ್ಲಿ ಮಾಡಿಲ್ಲ, ಏನೋ ನಂಬರ್ ಎಕ್ಸ್ಚೇಂಜ್ ಆಗ್ಬಿಡ್ತು, ನಂಗೆ ಪ್ರೀತಿ ಹುಟ್ಟುಬಿಡ್ತು, ಆಕೆನೂ ನನ್ನ ಬಗ್ಗೆ ತುಂಬ ಒಳ್ಳೆ ಮಾತಾಡ್ಬಿಟ್ಲು, ಅದಕ್ಕೆ ನಾವು ಮುಂದುವರೆದ್ಬಿಟ್ಟು. ಇಲ್ಲ, ದೂರದೃಷ್ಟಿ ಇರಬೇಕು. ಅದು ನಾಳೆ ದಿನ ಅವ್ರ ಮನೇಲಿ ಒಪ್ಬೋದಾ? ಇದು ನೋಡಪ್ಪ, ಈಗ ಬಹುಶಃ ನಾನು ಯಾವತ್ತೋ ಒಂದು ದಿವಸ ಈ PUC ಲೆವೆಲಲ್ಲಿ ಇದ್ದಾಗ ನನಗೂ ಇಂಥದ್ದೊಂದು ಚಿಕ್ಕ ಭಾವನಾತ್ಮಕವಾದ ಒಂದು ಕ್ರಶ್ ಅಂತಾರಲ್ಲ,
ಈಗ ನಾನು ಏನು ಇವತ್ತು ಇರೋ ಪ್ರಬುದ್ಧತೆ ಅವತ್ತಿತ್ತು ಅಂತ ನಾನು ಹೇಳಲ್ಲ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಯಾವತ್ತೋ ಒಂದು ದಿವಸ ನನಗೂ ಒಂದು ಯಾವುದೋ ಹೆಣ್ಮಗಳ ಮೇಲೆ ಒಂದು ಪ್ರೀತಿ ಹುಟ್ಟಿದ್ದು ಹೌದು, ಆದರೆ ನನ್ನ ಜೀವನದಲ್ಲಿ ಅದನ್ನು ಹೇಳ್ಕೊಳ್ಳಲ್ಲ, ಅದು ಆಗಲೂ ಇಲ್ಲ. ನಾನು ಉದ್ದಕ್ಕೂ ಅಂದರೆ ಆಮೇಲೆ ನನ್ನ ಗತಿ ಅಥವಾ ನನ್ನ ಆಲೋಚನೆ ಎಲ್ಲವೂ ಬದಲಾಯಿತು, ಜವಾಬ್ದಾರಿ ಬೇರೆ ಆಯಿತು, ನನ್ನ ಬದುಕು ಬದಲಾಯಿತು. ಆದರೆ ನಾನು ಹೇಳೋದು, ಅವತ್ತು ನೀವು ಇವತ್ತೇನು ಯೋಚನೆ ಮಾಡ್ತಿದ್ದೀರಾ, ಅವತ್ತು ನಾನು ಹಂಗೆ ಯೋಚನೆ ಮಾಡ್ತಿದ್ದೆ ಸೆಕೆಂಡ್ PUC. ಅಂದರೆ ನಮಗೆ ಗೊತ್ತಿರಲಿಕ್ಕಿಲ್ಲ, ನಾಳೆ ನಾವು ಅಂದ್ಕೊಂಡಿರ್ತೀವಿ ಕಾಲೇಜಲ್ಲಿ ಎಲ್ಲ ಒಂದೆರಡು ಮಾತಾಡ್ಬಿಟ್ರು, ಅವ್ರು ನಮ್ಮನ್ನು ನೋಡಿ ನಕ್ಬಿಟ್ರು, ಅಥವಾ ನಾವು ಅವ್ರನ್ನ ನೋಡಿ ನಕ್ಬಿಟ್ಟು ಪ್ರೇಮಾಂಕುರವಾಯಿತು, ನಾವು ಹಿಂಗೆ ಇರ್ಬೋದು ಹಂಗೆ ಇರ್ಬೋದು ಅದು ಇದು. ಬಟ್ ಪ್ರಾಕ್ಟಿಕಲ್ ಬೇರೆಯೇ ಇರುತ್ತೆ. ಇಲ್ಲಿ ಆ ಹೆಣ್ಮಗಳು ನಿಮ್ಮನ್ನು ಆಸೆ ಪಟ್ಟಿರೋದು, ಅಥವಾ ನೀವು ಅಲ್ಲಿ ಪ್ರೀತಿ ನೆಮ್ಮದಿ ಸಂತೋಷ ಅನ್ನೋ ಆ ಹುಡುಗಿ ಏನು ಪರಸ್ಪರ ಆಗಿದೆ, ಏನು ತೊಂದರೆ ಇಲ್ಲ. ಇದು ಎಲ್ಲರ ಜೀವನದಲ್ಲೂ ಅದೊಂದು ವಯಸ್ಸು, ಅದು ಆಗುತ್ತೆ. ಆದರೆ ಪ್ರಾಕ್ಟಿಕಲ್ ಅಂತ ಬಂದಾಗ ನೀನು ಏನೋ ತುಂಬ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋನು, ತಿಂಗಳಿಗೆ 50-60 ಸಾವಿರ ಸಂಬಳ ತಗೊಳ್ಳೋನು, ಮನೆ ಇದೆ, ಕಾರಿದೆ ಅಂದರೆ ಒಂದು ಮಟ್ಟಿಗೆ ಎಲ್ಲ ಸರಿಯಾಗಿದ್ದೀಯ ಅಂದರೆ ಅವರ ಅಪ್ಪ ಅಮ್ಮನೇ ಬಂದು ಕನ್ಯಾದಾನ ಮಾಡ್ತಾರೆ. ಈಗ ಸದ್ಯಕ್ಕೆ ಅದೇನು ಇಲ್ಲ. ಅಂದರೆ ಒಂದು ನೀನು ತುಂಬ ಉದ್ಧಾರ ಆಗ್ಬಿಟ್ಟಾಗ ಜಾತಿ ಧರ್ಮಗಳ ಲೆಕ್ಕಕ್ಕೆ ಬರಲ್ವಂತೆ. ಹೌದೌದು ಸರ್, ಹೇಳಿದ್ದೆಲ್ಲ ವೇದವಾಕ್ಯ. ಅದೇ ನೀನು ಏನೂ ಇಲ್ದಾಗ ನೀನು ಇಡೀ ವೇದವನ್ನೇ ಪಾರಾಯಣ ಮಾಡು, ಯಾರು ಬೆಲೆ ಕೊಡಲ್ಲ. ಅದನ್ನೇ ಬಡವನ ಕೋಪ ದವಡೆಗೆ ಮೂಲ ಅಂತ ದೊಡ್ಡವರು ಹೇಳಿದ. ಅಂದರೆ ಏನೂ ಇಲ್ಲದವನ ಜ್ಞಾನಯುತ ಮಾತು ಕೂಡ ಮಹತ್ವದ್ದಾಗಿರುವುದಿಲ್ಲ. ಅಥವಾ ಅವನು ಬಡವ ಆದರೂ ಅದ್ಭುತ ಜ್ಞಾನಿ, ಅಥವಾ ಬಡವ ಆದರೆ ಅವನು ಅದ್ಭುತವಾಗಿ ಬುದ್ಧಿ ಹೇಳ್ತಾನೆ, ಅವನಿಗೆ ಯಾರು ಬೆಲೆ ಕೊಡಲ್ಲ. ಒಂದು ಹಂತಕ್ಕೆ ಫೇಮಸ್ ಆದರೆ ನೀನು ಆಮೇಲೆ ಮಾತ್ರ ಜನ ನಿನ್ನ ಮಾತು ಕೇಳ್ತಾರೆ. ನಿಜ ಸರ್. ಈಗ ನನ್ನ ಅನುಭವಕ್ಕೆ ಬಂದಿದೆಯಲ್ಲಪ್ಪ. ಹೌದು, ಏನೋ ಗುರುಗಳ ಅನುಗ್ರಹ, ಏನೋ ಭಗವಂತನ ದಯೆ ನಮಗೊಂದು ಈ ಸಾತ್ವಿಕ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು, ಇದೇ ನನಗಿಂತ ಅದ್ಭುತವಾಗಿ ಯಾರೋ ಒಬ್ಬ ಬೀದಿಲಿರೋನು ಹೇಳಿ ಕೇಳೋದೇ ಇಲ್ಲ. ಲೋಕ ಪ್ರಸಿದ್ಧಿಗೆ, ಕೀರ್ತಿಗೆ, ಹಣಕ್ಕೆ ಬೆಲೆ ಕೊಡುತ್ತೆ. ಹಾಗಾಗಿ ನಯ್ಯ, ಅಯ್ಯೋ ಪ್ರೀತಿಗೆ 2 ಮನಸ್ಸುಗಳು ಸಾಕು ಸರ್, ಏನು ಹಣಕಾಸು ಎಲ್ಲ ಮುಖ್ಯ ಅಲ್ಲ ಸರ್. ಇಲ್ಲ ಸರ್, ನಾನಿದು ನಂಬಲ್ಲ. ಮನಸ್ಸುಗಳು ಮುಖ್ಯ, ಹೊಂದಾಣಿಕೆ ಮುಖ್ಯ, ನಂಬಿಕೆ ಮುಖ್ಯ, ಪರಸ್ಪರ ಸಮರ್ಪಣೆ, ನನಗೆ ನೀನು ನಿನಗೆ ನಾನು ಅನ್ನೋ ನಿಯತ್ತು ಮುಖ್ಯ. ಆದರೆ ಇವೆಲ್ಲ ಯಾವಾಗ ಒಂದು ಹಂತಕ್ಕೆ ಚೆನ್ನಾಗಿ ದುಡ್ಡು ಮಾಡಿ ಮದುವೆ ಆಗಿ, ಒಂದು ಹಂತ ಆದಮೇಲೆ ಮದುವೆ ಆಗಿ ಸಂಸಾರ ನಡೆಸೋ ಸಮಯದಲ್ಲಿ ಈ ನಂಬಿಕೆ, ಪ್ರೀತಿ, ಮನಸ್ಸು, ಹೊಂದಾಣಿಕೆ ಇವೆಲ್ಲ ಬರ್ತವೆ. ಮದುವೆ ಆಗಬೇಕಾದ್ರೆ ಹೆಣ್ಣು ಹುಡುಕೋ ಸಮಯದಲ್ಲಿ ನಿನ್ನ ಹತ್ರ ದುಡ್ಡು ಎಷ್ಟಿದೆ ಅಥವಾ ನೀನು ಏನು ಮಾಡ್ತಿದೀಯ ಅಂತ ನೋಡ್ತಾರೆ. ಕಟ್ಕೊಂಡಾದ್ಮೇಲೆ ಮನಸ್ಸು, ಪ್ರೀತಿ, ಭಾವನೆ, ಹೊಂದಾಣಿಕೆ ಅವೆಲ್ಲ ಅಲ್ಲಿ. ಆದರೆ ಹೆಣ್ಣು ನೋಡೋ ಸಮಯದಲ್ಲಿ ತಡೆಯಪ್ಪ ಇವನು ಒಳ್ಳೆ ಮನಸ್ಸಿನವನು ಅಂತ ನೋಡ್ತಾರ? ಇಲ್ಲ ಸರ್. ಮದುವೆ ಆದಮೇಲೆ ಒಳ್ಳೆ ಮನಸ್ಸವನು ಅಂತ ಬೆಲೆ ಸಿಗುತ್ತೆ. ಮದುವೆಗೆ ಮುಂಚೆ ನೀನು ಏನು ಮಾಡಿದ್ದೀಯ ನಿನ್ನ ಬದುಕಲ್ಲಿ ಎನ್ನುವುದನ್ನು ಸ್ವಲ್ಪ ನೋಡ್ತಾರೆ. ಹಾಗಾಗಿ ಈ ಹೆಣ್ಣುಮಗಳು ನಿನ್ನ ಬದುಕಿಗೆ ಅಲ್ಲಪ್ಪ, ನಾನು ನಿನ್ನ ತಾಯಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ದಿನ ಈ ನೋಡಿಯ ಈ ಬದುಕಿನ ಸಾರ್ಥಕತೆ ನಿರ್ಧಾರವಾಗುವುದು ನನಗೆ ಇಷ್ಟವಾಗಿದ್ದನ್ನೆಲ್ಲ ಪಡ್ಕೊಂಬಿಟ್ಟೆ ಅನ್ನೋ ಕಾರಣಕ್ಕೆ ಬದುಕು ಸಾರ್ಥಕವಾಗಲ್ಲ. ನನ್ನ ಇಷ್ಟವನ್ನು ತ್ಯಜಿಸಿ ಆದರೂ ನನ್ನ ತಾಯಿ ತಂದೆಗೆ ನಾನು ನೋವು ಕೊಡಲಿಲ್ಲ ಅನ್ನೋದೇ ಸಾರ್ಥಕತೆ. ಶ್ರೀರಾಮಚಂದ್ರನಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗಬೇಕು ಅಂತ ಆತನಿಗೇನು ಇಷ್ಟ ಇರಲಿಲ್ವಾ? ಇತ್ತು. ಆದರೆ ತಂದೆ ಮಾತನ್ನು ಉಳಿಸ್ಲಿಕ್ಕೆ ಆ ರಾಜ್ಯವನ್ನು ತ್ಯಾಗ ಮಾಡಿದ ಕಾರಣಕ್ಕೆ ರಾಮಚಂದ್ರ ದೇವರಾಗಿದ್ದು. ಕೆಲವೊಮ್ಮೆ ತ್ಯಾಗ ನಿಮ್ಮನ್ನು ದೊಡ್ಡ ಮನುಷ್ಯರಾಗಿ ಮಾಡುತ್ತೆ. ಈ ತ್ಯಾಗ ನಿನ್ನ ಬದುಕಲ್ಲಿ ಆಗಬೇಕು. ಆ ಹೆಣ್ಮಗಳು ಹಂಗೂ ನೀನು ಬೇಕು ಅಂದರೆ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ಬರಲಿ, ಆಮೇಲೆ ನೋಡೋಣ. ಈಗ ನಿನ್ನ ಕಡೆಯಿಂದ ಹೋದರೆ ಆ ಹುಡುಗಿ ತಲೆ ಕೆಡಿಸಿದೆಯಾ ಅಂತ ಹೇಳಿ ಅವರೇ ಏನೋ ಆಮೇಲೆ ಸುಮ್ಮನೆ ಯಾಕೆ ಜೀವಕ್ಕೆ ಅಪಾಯ ತಂದುಕೊಳ್ತೀಯಪ್ಪ. ಇವೆಲ್ಲ ಭಾಳ ಸೂಕ್ಷ್ಮನಪ್ಪ. ಏನೋ ನಾವಿಬ್ಬರು ಭಾಳ ಖುಷಿಯಿಂದ ನಕ್ಕೊಂಡು ಮಾತಾಡ್ದೋ, ಬಟ್ ಅಂತಿಮವಾಗಿ ನಾನು ನಿಮಗೇನು ಹೇಳಬೇಕು ಅದನ್ನೇ ಹೇಳ್ತಾ ಇದ್ದೀನಿ. ನಿನ್ನ ತಾಯಿಯ ಮಾತನ್ನು ಆಲಿಸು. ಅವ್ರು ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದಾರೆ, ಇವತ್ತೇ ಅದನ್ನು ನಿಲ್ಲಿಸು. ತುಂಬ ರಾತ್ರಿ ಹೊತ್ತು ಮಾತಾಡೋದು, ಏನೇನೋ ಮಾತಾಡೋದು, ಭಾವನೆಗಳು ಹಚ್ಕೊಳ್ಳೋದು, ಕನಸು ಕಟ್ಕೊಳ್ಳೋದು, ಇವೆಲ್ಲ ನಾಳೆ ದಿನ ಬಿಡ್ಸೋಕ್ಕಾಗಲ್ಲ. ಈಗ ಕುಡುಕನಿಗೆ ಎಣ್ಣೆ ಬಿಡಿಸ್ದಂಗೆ ನಿಮ್ಮನ್ನು ಬಿಡ್ಸೋಕ್ಕಾಗಲ್ಲ ಆಮೇಲೆ. ಹೌದು ಸರ್. ಹಂಗಾಗೋಕ್ಕಿಂತ ಮುಂಚೆನೇ ಹೌದೌದು ಗುರುಗಳು ಹೇಳಿದ್ರು, ವ್ಯವಹಾರ ಮಾಡೋಕ್ಕಿಂತ ಮುಂಚೆ ನಾಳೆಯ ಸೋಲು ಅಥವಾ ನಾಳೆ ನಷ್ಟ ಆದರೆ ಅದನ್ನು ತುಂಬಿಕೊಳ್ಳೋ ತಾಕತ್ತು ನನಗಿದ್ರೆ ವ್ಯವಹಾರ ಶುರು ಮಾಡಬೇಕು.
ಇಲ್ಲ ಸುಮ್ಮನೆ ಶುರು ಮಾಡಿ ನಾಳೆ ನಷ್ಟ ಆಗ್ಬಿಟ್ಟು ಹೋಗಿ ಕೆರೆನೋ ಬಾವಿನೋ ನೋಡ್ಕೊಳ್ತೀನಿ ಅಂದ್ರೆ ಮಾಡಬೇಡ. ಯಾರ ಕೈ ಕೆಳಗಡೆನಾದ್ರೂ ದುಡ್ಕೊಂಡು ಬದುಕು ಅನ್ಬೋದು ಅಂತಾರೆ ದೊಡ್ಡವರು. ಹಂಗೆ ನಿನ್ನ ಬದುಕಲ್ಲಿ ಸಂಗಾತಿ ಅಂತ ಬರಬೇಕು ಅಂದರೆ ಅವ್ರ ಅಪ್ಪ ಅಮ್ಮ ಒಪ್ಪಿರಬೇಕು, ನಿನ್ನ ಅಪ್ಪ ಅಮ್ಮ ನಿನ್ನ ಅಮ್ಮ ಒಪ್ಪಿರಬೇಕು. ಒಪ್ತಾರೆ, ಅದು ಹೌದು, ಅದು ಹಂಗೆ ಬಂದರೆ ಚಂದ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ನಾಳೆ ದಿನ ಅವ್ರ ಅಪ್ಪ ಅಮ್ಮನ್ನು ಒಪ್ಪಿಸ್ಲಿಲ್ಲ ಅಥವಾ ನಿನ್ನ ಅಮ್ಮನ ಮಾತು ನೀನು ಕೇಳಲಿಲ್ಲ, ನಾಳೆ ಒಡೋಗಿ ಕಟ್ಕೊಂಡು ಬಿಟ್ಟೆ, ಏನೋ ಅವಳು ಏನೋ ತಪ್ಪು ಮಾಡಿದ್ಲು ಅಥವಾ ಏನೋ ಹಣೆ ಬಾರ ಇವತ್ತಿದ್ದಂಗೆ ಇರಲ್ಲ, ಏನೋ ತಪ್ಪಾಯಿತು ಹೊರಟು ನಿಂತ್ಕೊಂಡ್ಲು, ನಾನು ತವ್ರ ಮನೆಗೆ ಹೋಯ್ತೀನಿ, ನಾನು ಇನ್ನೊಬ್ಬನಿಂದ ಹೋಯ್ತೀನಿ, ಅವಾಗ ನೀನು ಯಾರಿಗೂ ಹೇಳಂಗಿಲ್ಲ. ಯಾಕೆ ಆಗ್ಬೇಕಾದ್ರೆ ಅನ್ಯಾಯವಾಗಿ ಆಗ್ಬಿಟ್ಟಿದೀಯಾ, ಅನುಭವಿಸು ನಂಗೆ ಆಗುತ್ತ ಕತೆ. ಬೇಡಪ್ಪ, ಇದು ಭಾಳ ತಿಳುವಳಿಕೆಯ ಮಾತು. ಈ ದಾರಿಯಲ್ಲಿ ಸ್ವಲ್ಪ ನಿನಗೆ ಬೇಸರ ಅನ್ನಿಸಬಹುದು, ಆದರೆ ನೀವು ಈ ತಾಯಿ ಅನ್ನೋ ವಿಚಾರಕ್ಕೆ ಗಂಡನನ್ನು ಕಳ್ಕೊಂಡು ನಿನ್ನಲ್ಲೇ ಸಮಸ್ತ ಸಂತೋಷವನ್ನು ಬಯಸ್ತಿರೋ ಆ ತಾಯಿಗೋಸ್ಕರ ರಾಮಚಂದ್ರ ಹೇಗೆ ಪಟ್ಟಾಭಿಷೇಕ ರಾಜ್ಯಭಾರವನ್ನೇ ತ್ಯಾಗ ಮಾಡಿ ಕಾಡಿಗೆ ಹೋದ್ನೋ, ನೀನು ಕಾಡಿಗೆ ಹೋಗ್ಬೇಡ, ಅಲ್ಲೇ ಇರು. ಆದರೆ ಈ ಪ್ರೇಮದ ಈ ಸಂಕೋಲೆ ಇದೆಯಲ್ಲ, ಈ ರಾತ್ರಿ ಸಮಯದಲ್ಲಿ ತುಂಬ ಸ್ವರ್ಗ, ಬೆಳಗ್ಗೆದ್ರೆ ನರಕ. ಹೌದಲ್ಲಯ್ಯ? ರಾತ್ರಿ ಯಾವ ಬೆಡ್ಶೀಟಿನ ಮೇಲೆ ನಗನಗ್ತಾ ಮಾತಾಡ್ತಿದ್ದು ಅದೇ ಬೆಡ್ಶೀಟಲ್ಲಿ ಅಳಬೇಕಾಗುತ್ತೆ ನೀನು. ಬೇಡ, ಆಕೆ ಓದ್ತಿದ್ದಾಳೆ, ನಾಳೆ ನಿನ್ನ ಅಕ್ಕನೋ ತಂಗಿನೋ ನಿನ್ನ ನಾಳೆ ಮಗಳೋ ಆ ಪಾಪಗಳೆಲ್ಲ ನಿನಗೆ ಸುತ್ತಕೊಳ್ತವೆ. ಅವ್ರ ತಂದೆ ತಾಯಿ ಅವ್ರು ಹೆತ್ತಿದ್ದಾರೆ, ಹೊತ್ತಿದ್ದಾರೆ, ಸಾಕಿದ್ದಾರೆ, ಸಲಹಿದ್ದಾರೆ, ಕಾಲೇಜಿಗೆ ಕಳಿಸ್ತಿದ್ದಾರೆ. ನಾನು ಇಲ್ಲಿ ಅವಳ ನಂಬರ್ ತೊಗೊಂಡ್ಬಿಟ್ಟು ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿಲ್ದಂಗೆ ನಾನು ಇಷ್ಟೆಲ್ಲ ಮಾಡ್ಕೊಂಡು ನಾಳೆ ಅವಳು ತಲೆ ಕೆಟ್ಟು ನಿನ್ನಿಂದೆ ಬಂದ್ಲು ಅಥವಾ ಅವ್ರ ಅಪ್ಪ ಅಮ್ಮ ತಲೆ ತಗ್ಸೋ ಥರ ಮಾಡಿದ್ಲು ಅಂದರೆ ಅವರು ಒಂದು ರಾತ್ರಿ ಇಡೀ ಕಣ್ಣೀರು ಹಾಕ್ತಾರಲ್ಲ, ಅದು ನಿನ್ನ ಮನೆ ಬಿಡುತ್ತಾನೆ. ಅದು ಹಂಗೂ ತಾಕತ್ತಿದ್ರೆ ಅವರನ್ನು ಕೇಳಿಬಿಟ್ಟು ಒಪ್ಪಿಸ್ಬಿಟ್ಟು ತಗೋ. ನಿನ್ನ ತಾಯಿ ನಿನಗೆ ಹೆಂಗೋ ಅಥವಾ ನಿನ್ನ ತಾಯಿ ಕಣ್ಣೀರು ಹಾಕಿದ್ರೆ ಎಷ್ಟು ಕೆಟ್ಟದ್ದು, ಅವ್ರ ಅಪ್ಪ ಅಮ್ಮ ಕಣ್ಣೀರು ಹಾಕಿದ್ರು ಅಷ್ಟೇ ಕೆಟ್ಟದ್ದು. ಅವ್ರ ಮನೇಲಿ ಅದೇನು ಕತೆ ಇದೆಯೋ, ಅವ್ರು ಕಳ್ರೋ ಸುಳ್ರೋ ನನಗದು ಬೇಡ. ಅವ್ರ ಅಪ್ಪ ಅಮ್ಮ ಅನ್ನೋ ಆ ಕರುಳ ಬಳ್ಳಿಗೆ ನಾವು ಬೆಲೆ ಕೊಡಬೇಕು. ಹಾಗಾಗಿ ಆಸ್ಪತ್ರೆಯಲ್ಲಿ ಆಗಿದ್ದು ಇದೆಲ್ಲ ಪ್ರೇಮ, ಇದೊಂದು ಅನುಭವ, ಇದೊಂದು ಸ್ನೇಹ ಅಂದುಕೊಂಡು ಆಕೆಗೆ ಹೇಳು, ನಾನು ನೋಡಪ್ಪ ಮೋಸ ಮಾಡ್ತಿದ್ದೀನಿ ಅಂತ ಇಲ್ಲ ಕಣವ, ನಾನು ನಿನಗೆ ಇವತ್ತಿಗೂ ನೀನಂದ್ರೆ ನನಗೆ ಇಷ್ಟ, ಆದರೆ ನನಗೀಗ ಧರ್ಮ ಪ್ರಜ್ಞೆ ಶುರುವಾಗಿದೆ. ಇಲ್ಲೆಲ್ಲ ಏನೋ ಮಾತಾಡ್ಬಿಡ್ತಿದ್ದೆ, ಏನೋ ಆಸೆ ಆಕಾಂಕ್ಷೆಯಲ್ಲಿ ಇದ್ಬಿಡ್ತಿದ್ದೋ, ಈಗ ನನಗೆ ಅರ್ಥವಾಗಿದೆ, ಗುರುಗಳಿಂದ ತಿಳ್ಕೊಂಡಿದ್ದೀನಿ. ನಿನ್ನ ಅಪ್ಪ ಅಮ್ಮನ ಒಪ್ಸು, ನಾನು ನನ್ನ ತಾಯಿನ ಹೆಂಗೋ ಒಪ್ಪಿಸ್ತೀನಿ. ನೀನು ಆ ಕಡೆ ಒಪ್ಸೋಕೆ ತಯಾರಿಲ್ಲ ಅಂದರೆ ಸುಮ್ಮನೆ ನಾಳೆ ದಿನ ನಾವಿಬ್ರು ಕಣ್ಣೀರು ಹಾಕ್ಬೇಕಾಗುತ್ತೆ. ನೋಡಿ, ಇವತ್ತು ಅವನು ಕೆಟ್ಟವನೋ ಒಳ್ಳೆಯವನೋ ಗೊತ್ತಿಲ್ಲ, ತನ್ನ ಪ್ರೇಯಸಿಯನ್ನು ಕೊಂದ್ಬಿಟ್ಟು ಆ ಕ್ಯಾಬ್ ಒಳಗಡೆ ಎಣ ಹಾಕ್ಬಿಟ್ಟು ಅವನು ಮರಕ್ಕೆ ನೇಣ ಹಾಕೊಂಡು ಸತ್ವಾಯನೆ. ಎಲ್ಲೋ ಚಿಕ್ಕಮಂಗ್ಳೂರಲ್ಲೋ ಮಲೆನಾಡಲ್ಲೋ ಎಲ್ಲೋ. ಅಂದರೆ ನಾಳೆ ದಿನ ಹಂಗೆ ಆಗ್ಬಿಡುತ್ತಪ್ಪ. ಇವೆಲ್ಲ ಈ ಪ್ರೇಮವಾಗಿ ಉಳ್ಕೊಳ್ಳಲ್ಲ. ಪ್ರೇಮಗಳು ಕಾಮ ಅಥವಾ ಮೋಹಕ್ಕೊಳಗಾಗ್ಬಿಡ್ತಾರೆ, ಅಲ್ಲಿ ವಿಕೃತ ಆಗ್ಬಿಡ್ತಾರೆ ಸಿಗಲ್ಲ ಅಂದಾಗ. ಇಲ್ಲ ಅವ್ರು ಸಾಯ್ತಾರೆ, ಇಲ್ಲ ಬೇರೆಯವ್ರನ್ನ ಸಾಯಿಸ್ತಾರೆ. ಆ ಸ್ಥಿತಿಗೆ ಹೋಗೋದು ಬೇಡ. ಈಗ ಹೆಂಗೋ ಆರಾಮಾಗಿದ್ದೀಯಪ್ಪ, ಆ ಹೆಣ್ಮಗಳಿಗೆ ಇಷ್ಟೇ ಹೇಳಬೇಕು, ಇಲ್ಲ ನನಗೆ ಪ್ರೀತಿ ಇದೆ ಹೌದು, ಬಟ್ ಇದು ಯಾಕೋ ಸರಿ ಬರ್ತಾ ಇಲ್ಲ, ನಿನ್ನ ತಾಯಿ ತಂದೆಗೆ ಹೇಳು, ಆಮೇಲೆ ನಾನು ಮುಂದುವರಿತೀನಿ. ಸುಮ್ಮನೆ ಏನೇನೋ ನೆಟ್ಟಿದೆ, ಫೋನ್ ಇದೆ ಕೈಲಿ ಅಂದ್ಕೊಂಡು ಏನೇನೋ ಮಾತಾಡಿಕೊಂಡು ನಾನು ನನ್ನ ತಾಯಿಗೂ ನನಗೂ ಅಥವಾ ನಿನ್ನ ತಂದೆಗೂ ನಾಳೆ ನಿನಗೂ ನಿಮಗೆಲ್ಲ ದ್ರೋಹ ಮಾಡಲಿಕ್ಕೆ ನಾನು ತಯಾರಿಲ್ಲ. ಇವತ್ತು ಸ್ವಲ್ಪ ಕಹಿ ಅನಿಸಿದ್ರು ನಾನು ಒಂಚೂರು ಮೆಸೇಜ್ ಮಾಡಲ್ಲ, ಚಾಟ್ ಮಾಡಲ್ಲ, ನೀನು ಅವ್ರನ್ನ ಒಪ್ಸು. ಹಂಗಿದ್ರೆ ನಾವು ಮುಂದುವರಿಯೋಣ. ಇಲ್ಲ ಅಂದರೆ ನಾವು ಸುಮ್ಮನೆ ನಾಳೆ ದಿನ ಇಲ್ಲ ಫ್ರೆಂಡ್ ಆಗಿದ್ದು ಬಿಡೋಣ, ನೀನು ಯಾರೊಂದು ಮದುವೆ ಆದರೂ ಕೂಡ ನಾನು ನಿನ್ನ ಫ್ರೆಂಡ್ ಆಗಿರ್ತೀನಿ, ಇವೆಲ್ಲ ಬೇಡ. ಈ ಕೆಲವೊಮ್ಮೆ ಹಿಂಗೆ ಆಗ್ಬಿಡ್ತವೆ ಎಡವಟ್ಟುಗಳು. ಈಗ ನಾನು ಬಂದಿರ್ತಾರೆ, ಈಗ ನಿನ್ನ ಥರನೇ ಯಾರೋ ಬಂದಿರ್ತಂಗಣಿಯ, ಗುರುಗಳೇ ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತೀನಿ, ಅದು ಹಿಂಗೆ ಬಿಡಪ್ಪ ಅದಾಗಲ್ಲ ಕಣೆಯ, ನಿನ್ನ ತಾಯಿ ತಂದೆಗೆ ನೋವು ಕೊಡಬೇಡಪ್ಪ, ನೀನು ಬಿಟ್ಬಿಡು, ಆಕೆ ಓದ್ತಿದ್ದಾಳೆ, ಅವಳು ಬೇರೆದೇ ಇದ್ದಾಳೆ, ನೀನು ಬೇಡ. ಗುರುಗಳೇ ಆಯಿತು, ಅವಳು ಬೇರೆಯವನ್ನ ಮದುವೆ ಆಗಲಿ, ನನ್ನ ಫ್ರೆಂಡ್ ಆಗಿರ್ಬೋದಾ, ಎಣ ಆಯ್ತೀಯ ಅಂತೀನಿ ನಾನು. ಮದುವೆ ಬೇಡ, ಇಂಥ ಫ್ರೆಂಡು ಅಂದ್ಕೊಂಡು ಎಷ್ಟು ಸಂಸಾರಗಳು ಹಾಳಾಗಿವೆ. ನಾಳೆ ನಿನಗೆ ಒಂದು ಹೆಣ್ಣೋಡು ಮದುವೆ ಮಾಡ್ತಾರೆ, ನಿನ್ನ ಹೆಂಡ್ತಿ ನಂಗೆ ಕಾಲೇಜಲ್ಲಿ ಒಬ್ಬ ಬೆಸ್ಟಿ ಇದ್ದ ಕಣ್ರಿ, ನಾನು ಅವನ ಜೊತೆ ಮಾತಾಡ್ತೀನಿ, ನೀವೇನು ಅಂದ್ಕೊಳ್ಬೇಡಿ ಅಂತ ಅಂದ್ಕೊಂಡು ಬಿಟ್ರೆ ನೀನು ಕೆಟ್ಟೆ. ಕಲಿಯುಗದ ಧರ್ಮ ಬಹಳ ಸೂಕ್ಷ್ಮವಾಗಿದೆ. ಅಲ್ಲಿ ಕಡ್ಡಿ ತುಂಡಾದಂಗೆ ಬೇಡ ಕಣೆ, ಯಾವ ಫ್ರೆಂಡು ಗಿಂಡು ಇಲ್ಲ, ನನಗೆ ನೀನು ನಿನಗೆ ನಾನು ಅಷ್ಟೇ, ಹಿಂಗಿರಬೇಕು ಕಲಿಯುಗದಲ್ಲಿ. ಹಾಗಾಗಿ ಇಲ್ಲಿ
ಯಾವುದೇ ಕಾರಣಕ್ಕೂ ಈ ಹುಡುಗಿಗೆ ಅಂದರೆ ನಾಳೆ ದಿನ ಏನಾಗ್ಬಿಡುತ್ತೆ, ಈಕೆಗೆ ನೀನು ಇವತ್ತೇ ಸತ್ಯ ಹೇಳ್ಬಿಟ್ರೆ ಒಂದು 2 ದಿವಸ ಹೊತ್ತು ಅವಳು ಸುಮ್ಮನಾಗ್ತಾಳೆ. ಇದನ್ನು ಹೇಳೋದು ಹೆಂಗೆ ಅಂದ್ಕೊಂಡು ನೀನು ಹಿಂಗೆ ಮುಂದುವರೆದ್ರೆ ಆಕೆಯಲ್ಲಿ ಭಾವನೆ ಹುಟ್ಟೋದಕ್ಕೆ ನೀನೇ ಕಾರಣ ಆಗ್ತೀಯ. ಮತ್ತು ನಾಳೆ ಅವಳ ನೋವಿಗೆ ಆ ಪಾಪ ನಿನ್ನದೇ ಹೊಣೆ ಆಗುತ್ತೆ. ಹಂಗೆ ಆಗಬಾರ್ದಪ್ಪ, ಇಲ್ಲಿಗೆ ನಿಲ್ಲಿಸು. ಆಕೆಗೆ ಒಂದೇ ಮಾತು ಹೇಳು, ನಿನ್ನ ಅಪ್ಪ ಅಮ್ಮನಿಗೆ ಹೇಳು, ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಮೊದಲು ಹೆಂಗಿದ್ವು ಹಂಗಿದ್ದು ಬಿಡೋಣ ಅಂದುಕೊಂಡು ಈ ಹೆಣ್ಮಗಳನ್ನು ಸ್ವಲ್ಪ ದೂರನೇ ಇಡು, ನಿನ್ನ ಬದುಕಿಗೆ ಒಳ್ಳೆಯದಾಗುತ್ತೆ. ಯಾಕೆ ಹಿಂಗೆ ಹೇಳ್ಬಿಟ್ರು ಗುರುಗಳು, ನಾನು ಪ್ರೀತಿ ಮಾಡಬಾರ್ದ ಅಂತ ಅನಿಸ್ಬೋದು. ಬಟ್ ನಾನು ಹೇಳಿರೋದೆಲ್ಲ ನಿನಗೆ ಗೊತ್ತಿರಲಿಲ್ಲ ಅಂತ ಏನಿಲ್ಲ, ನಿನ್ನ ಮನಸ್ಸಲ್ಲಿತ್ತು. ಬಟ್ ಮತ್ತೆ ಎಚ್ಚರಿಸಿದೆ ಅಷ್ಟೇ. ಏನು ನಾನು ಹೇಳಿದ್ದೆಲ್ಲ ವಸ್ತು ಅಂತ ಏನಿಲ್ಲ, ಗೊತ್ತಿತ್ತು. ಬಟ್ ಎಚ್ಚರ ಮಾಡಿದೆ, ಧರ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಿದೆ. ಆ ಹೆಣ್ಮಗಳು ಆಕೆ ಪಾಡಿಗೆ ಓದ್ಕೊಳ್ಳಿ, ಬೇಡ ಇದೆಲ್ಲ ತುಂಬ ದಿನ ನಡೆಯಲ್ಲ. ನಿಮ್ಮ ತಾಯಿ ಹೇಳಿದಾಗ ಆಕೆ ಏನು ರಿಯಾಕ್ಷನ್ ಕೊಟ್ಟಲು, ಅದಕ್ಕೋಸ್ಕರ ನೀನು ಆ ಹುಡುಗಿಯಲ್ಲ, ನಾನು ಹೇಳಿದ್ನಲ್ಲ ಪ್ರಾಣ ತ್ಯಾಗ ಮಾಡಲಿಕ್ಕೂ ನಾನು ತಯಾರಿರಬೇಕು. ತಾಯಿ ನಿನ್ಗೆ ಆಕೆ ಏನು ತಾಯಿ ತಾನು ತಪ್ಪು ಕೆಲಸಕ್ಕೆ ಹೋಗಿ ತಪ್ಪು ದಾರಿಗೆ ಹೋಗಿ ಅನ್ಯಾಯ ಅಕ್ರಮದಲ್ಲಿ ಭಾಗಿಯಾಗಿ ನೀನೊಬ್ಬ ಮಗನಾಗಿ ನೀನು ತಲೆ ತಗ್ಸೋ ಥರ ತಾಯಿ ಮಾಡಿಲ್ಲ ತಾನೆ? ಇಲ್ಲ ಸರ್. ಗಂಡ ತೀರೋದ್ಮೇಲೆ ತಪ್ಪು ಮಾಡಿದ್ದ ನಿಮ್ಮ ತಾಯಿ? ಇಲ್ಲ ಇಲ್ಲ. ಮತ್ತು ನೀನು ಅಂದರೆ ಆಕೆ ತನ್ನ ಅಂದರೆ ನೋಡಪ್ಪ, ಭೂಮಿ ತಾಯಿ ಇದ್ದಂಗೆ ತಾಯಿಯಂದಿರು. ಮನೇಲಿ ಒಬ್ಬಳು ತಾಯಿ ಇಲ್ಲ ಅಂದರೆ ಬೆಳಿಗ್ಗೆ ಅಡುಗೆ ಆಗಲ್ಲ, ತಿಂಡಿ ಆಗಲ್ಲ, ಮನೆ ಕಸ ಗುಡಿಸಲ್ಲ, ಹಾಸಿಗೆ ಮಲಗಿರೋ ಹಾಸಿಗಳಿಗೆ ಎತ್ತಾಕಲ್ಲ, ಗುಡಿಸಲ್ಲ, ದೇವ್ರ ದೀಪ ಹಚ್ಚಲ್ಲ. ಅಂದರೆ ಒಂದು ತಾಯಿ ಇಲ್ಲ ಅಂದ್ಬಿಟ್ರೆ ಮನೆ ಬೇರೆ ಅಲ್ಲ, ದೆವ್ವದ ಮನೆ ಬೇರೆ ಅಲ್ಲ, ಸ್ಮಶಾನ ಬೇರೆ ಅಲ್ಲ ಅನ್ನಂಗಿರುತ್ತೆ. ಆ ತಾಯಿ ತನ್ನ ಎಷ್ಟೋ ಕನಸುಗಳನ್ನು ಆಸೆಗಳನ್ನು ಒಳಗಡೆ ಅದುಮಿಟ್ಕೊಂಡು ಅತ್ತೆ ಮಾವ ಗಂಡ ಮಕ್ಕಳು ಎಲ್ಲವನ್ನು ನಿಭಾಯಿಸಿಕೊಂಡು ಬರೋ ಆ ಹೆಣ್ಣುಮಗಳಿಗೆ ಭೂಮಿ ತೂಕದಷ್ಟು ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ, ಕರುಣಾಮಯಿಯಾಗಿರ್ತಾಳೆ. ಆ ಗಂಡನನ್ನು ಕಳ್ಕೊಂಡು ಇವತ್ತು ನಿನ್ನಲ್ಲೇ ಸಮಸ್ತ ಸಂತೋಷ ನೆಮ್ಮದಿಯನ್ನು ಕಂಡುಕೊಂಡು ಯಾವ ಸುಖವೂ ಬೇಡ, ನನ್ನ ಮಗನಿಗೆ ಒಳ್ಳೆಯದಾದರೂ ಸಾಕು ಅನ್ನೋ ಭಾವನೆಯಲ್ಲಿ ಬದುಕ್ತಿರೋ ಆಕೆಗೆ ನೀನು ಈ ಹೆಣ್ಮಗಳಿ ವಿಚಾರದಲ್ಲಿ ರಾತ್ರಿ ಮೆಸೇಜ್ ಮಾಡಬೇಕಾದ್ರೆ ನಿನ್ನ ಆತ್ಮಸಾಕ್ಷಿ ಕೇಳ್ಕೊ. ನಾಳೆ ದಿನ ಇದೇನೋ ಒಂಚೂರು ಎಡವಟ್ಟಾಯಿತು, ಅವ್ರ ಮನೆಯವ್ರಿಗೆ ಗೊತ್ತಾಯಿತು, ಅವ್ರು ನನ್ನ ಹುಡುಕೊಂಡು ಬಂದರು, ಏನೋ ಮಾಡಿದ್ರು, ಏನೋ ಅಂದರು, 4 ಜನರ ಮುಂದೆ ಜುಟ್ಟು ಹಿಡ್ಕೊಂಡು ಬೀದಿಗೆ ಎಳ್ಕೊಂಡು ಹೋದರು, ನನ್ನ ಮಗಳು ಮರ್ಯಾದೆ ತೆಗೆದುಬಿಟ್ಟೆ, ನನ್ನ ಮಗಳು ತಲೆ ಕೆಡಿಸಿದ್ದೀಯಾ ಅಂತ ಏನೋ ಒಂದು ಹಣೆ ಬರ ನಡೀತು ನನ್ನ ತಾಯಿಗೆ. ಅಂದರೆ ಆಕೆ ಕೆರೆನೋ ಬಾವಿನೋ ನೋಡ್ಕೊಳ್ಬೇಕಾಗುತ್ತೆ ಆಮೇಲೆ. ಹೌದು ಸರ್. ಇದೆಲ್ಲ ಭಾಳ ಸೂಕ್ಷ್ಮವಾದದ್ದು, ಗೊತ್ತಾಗಲ್ಲ ನಿಮಗೆ. ಅದಕ್ಕೆ ನಾನು ಹೇಳ್ತೀನಲ್ಲಪ್ಪ, ಇಲ್ಲಿ ಆ ಹೆಣ್ಮಗಳಿಗೆ ನೀನು ದ್ರೋಹ ಮಾಡಿದೆ ಅಂತ ಏನೂ ಇಲ್ಲ. ಪರಸ್ಪರ ನಿಮ್ಮಿಬ್ಬರು ದಡ್ಡತನಗಳಿಂದ ಈ ಸಂಬಂಧ ಬೆಳೆದಿದೆ. ಅದನ್ನು ನಿಜವಾಗ್ಲೂ ನೀವು ಬುದ್ಧಿವಂತರಿರೋದಾದರೆ, ಪ್ರೇಮಿಗಳಾದರೆ, ನಿನ್ನ ಮನೇಲಿ ನಿನ್ನ ಜವಾಬ್ದಾರಿ ಕಳ್ಕೊಂಡಿದೆಯಾ ಮನೇಲಿ ಹೇಳಿ. ಆಕೆ ಅವ್ರ ಮನೇಲಿ ಹೇಳಲಿ. ಯಾಕಂದರೆ ಒಂದು ಪ್ರೇಮವನ್ನು ಉಳಿಸ್ಕೊಳ್ಳೋಕೆ ಇಬ್ಬರದು ಅಷ್ಟೇ ಪ್ರಯತ್ನ ಇರಬೇಕಲ್ಲ. ಒಬ್ಬ ತುಂಬ ಪ್ರಯತ್ನ ಮಾಡಿ ಇನ್ನೊಬ್ಳು ಹಂಗೆ ಅವಳೆ ಅಂದರೆ ಮದುವೆ ಆದ್ಮೇಲೆ ಓಡೋಯ್ತಾಳೆ ಅಂತಲೇ ಅರ್ಥ. ಬೇಡ, ಅದೆಲ್ಲ ಬೇಡ. ನಿನ್ನ ಮನೆಗೆ ನೀನು ನಿಯತ್ತಾಗಿರು. ಮುಂದೆ ಒಂದು ಹೆಣ್ಮಗಳು ಬಂದು ನಿನ್ನೊಂದು ಬದುಕಲ್ಲಿ ನಿನ್ನ ಮನೆ ಬೆಳಗಬೇಕು, ನಿನ್ನ ಮನಸ್ಸನ್ನು ಬೆಳಗಬೇಕು ಅಂದರೆ ಇವೆಲ್ಲ ಬ್ಯಾಚುಲರ್ ಆಗಿದ್ದಾಗ ಇವೆಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು. ಈಕೆ ನಾಳೆ ರಾದ್ದಾಂತ ಮಾಡಿ ಏನೋ ಒಂದು ಕೇಸ್ ಆಯಿತು, ಏನೋ ರಾದ್ದಾಂತ ಆಯಿತು ಅಂದರೆ ಹೆಣ್ಣು ಕೊಡೋರು ಹೆಣ್ಣು ಕೊಡಲ್ಲ ಆಮೇಲೆ. ಹೆಣ್ಣು ಕೊಡಲಿ ಬಿಡ್ಲಪ್ಪ, ಅದಕ್ಕೋಸ್ಕರ ಅಲ್ಲ, ತಾಯಿಗೋಸ್ಕರ. ತಾಯಿ ಹೇಳಿದ್ದಾಳೆ ಬೇಡ, ಇಷ್ಟು ನಿನ್ನ ಬದುಕಲ್ಲಿ ಪಾಲನೆ ಮಾಡಪ್ಪ, ನಿನಗೆ ಒಳ್ಳೇದಾಗಲಿ, ನಿನ್ನಿಂದ ನಾನಿವತ್ತು ಮನ್ಸಾರ ನಕ್ಕಿದ್ದೀನಿ, ಭಗವಂತ ನಿನ್ನನ್ನು ಚೆನ್ನಾಗಿಡ್ಲಿ. ಎಷ್ಟು ಸಂತೋಷವಾಗಿ ನಗುತ್ತೆ ನಿನ್ನ ಕತೆ ಕೇಳಿ. ಇರಲಿ, ಅದು ಸ್ವಲ್ಪ ಹ್ಯೂಮರಸ್ ಆಗಿರಲಿ ಅಂತ ಇದು ಮಾಡಿದೆ ಹೊರತು ನಿನ್ನ ಕತೆಗೆ ಅಥವಾ ನಿನ್ನ ಭಾವನೆಗೆ ಅಪಮಾನ ಅಂತ ಭಾವಿಸಬೇಡಪ್ಪ. ಆಯ್ತಾ? ತಗೊಳ್ಬೇಡ. ಈ ರೀತಿ ನಿನ್ನ ತಾಯಿಗೆ ಬದ್ಧನಾಗಿರು. ಈ ಹೆಣ್ಣುಮಗಳು ನಿನ್ನ ಬದುಕಲ್ಲಿ ಒಂದು ಅತಿಥಿ ಅಷ್ಟೇ. ತಾಯಿ ಎನ್ನೋದೇ ಶಾಶ್ವತ. ಈ ಹೆಣ್ಣುಮಗಳಿಗೆ ಇನ್ನೂ 2-3 ವರ್ಷ ನೀನು ಹಿಂಗೆ ಸತ್ಯವನ್ನು ಹೇಳದೆ ಮುಂದುವರೆದ್ಬಿಟ್ಟು ಭಾವನೆ ಹುಟ್ಟಿಸ್ಬಿಟ್ಟು ಆವತ್ತೊಂದಿನ ಅವ್ರ ಮನೇಲಿ ಬೇಡ ಅಂದರು ಅಥವಾ ನಿನ್ನ ಮನೇಲೇ ಬೇಡ ಅಂದರು, ಏನೋ ಒಂದು ಆಯಿತು, ಆಮೇಲೆ ನೀನು ಇಲ್ಲ ನನ್ನ ಮನೇಲಿ ಒಪ್ತಿಲ್ಲ ಅಂದ್ಬಿಟ್ರೆ ಅದು ಆ ಹೆಣ್ಣಿಗೆ ಮಾಡಿದ ಮೋಸ ಆಗ್ಬಿಡುತ್ತೆ. ಅದೆಲ್ಲ ಮಾಡಬಾರ್ದು. ಅಷ್ಟು ಮಾಡಪ್ಪ, ನಿನಗೆ ಒಳ್ಳೇದಾಗಲಿ, ಶುಭವಾಗಲಿ. ಒಳ್ಳೇದಾಗ್ಲಪ್ಪ. ಪರಮಾತ್ಮ ನೋಡಿ, ಈ ಥರ ತುಂಬ ಪ್ರೇಮಿಗಳು ಎಡವಟ್ಟು ಮಾಡಿಕೊಳ್ತಾರೆ. ದಯವಿಟ್ಟು ಹೇಳ್ತೀನಿ,
ಯಾಕೆ ನಾನು ತಂದೆ ತಾಯಿಗೆ ನಿಯತ್ತಾಗಿರಿ, ತಂದೆ ತಾಯಿಗೆ ನಿಯತ್ತಾಗಿರಿ ಹೇಳ್ತೀವಿ ನೋಡಿ. ನಿಮ್ಗಂಥದ್ದು ನೀವು ಒಂದು ವೇಳೆ PUC ಮುಗಿಸಿದ್ದೀರಿ, ಡಿಗ್ರಿ ಹಂತದಲ್ಲಿದ್ದೀರಿ ಅಂದಾಗ, ಅದರಲ್ಲೂ ಹೆಣ್ಣು ಮಕ್ಕಳಂತೂ PUCಯಲ್ಲಿದ್ದಾಗಲೇ ಸಾಮಾನ್ಯವಾಗಿ ಮದುವೆ ಮಾಡಿಬಿಡ್ತಾರಲ್ವ. PUC ಮುಗಿಸಿದಾಗ ಡಿಗ್ರಿಗೆ ಬರಬೇಕು ಅನ್ನೋ ಸಮಯದಲ್ಲಿ ಮದುವೆ ಮಾಡಿಬಿಡ್ತಾರೆ. ಎಷ್ಟೋ ಜನಕ್ಕೆ 10ನೇ ಕ್ಲಾಸಲ್ಲೇ ಮಾಡಿಬಿಡ್ತಾರೆ. ನಿಮಗೆ ಯಾರೋ ಹಿಂಗೆ ಹೊರಗಡೆ ಲವ್ ಮಾಡ್ತಿದ್ದಾರೆ, ಇಂಥದ್ದೇನೋ ಆದಾಗ ವಯಸ್ಸಿಗೆ ಬಂದಿದ್ದೀರಾ, ಹೇಳಿ ಮನೇಲಿ ಹಿಂಗಿದೆ ಏನು ಮಾಡೋದು, ಇಲ್ಲ ಬಿಟ್ಬಿಡಿ, ಅದು ನಾನು ಬಿಟ್ಬಿಡ್ಬೇಕು. ಹೌದಾ, ಯಾರವನು ಬರ್ಲಿಕ್ಕೆ ಕೇಳು, ಮಾತಾಡ್ತೀವಿ ಅಂದರೆ ಬರೋಕ್ಕೆ ಕೇಳಬೇಕು. ಬಟ್ ಇಲ್ಲಿ ಸಮಸ್ಯೆ ಏನು, ಇದೊಂದು ದೊಡ್ಡ ಕ್ರೈಮ್ ಅನ್ನೋ ಥರ. ಈಗ 10ನೇ ಕ್ಲಾಸ್ 9ನೇ ಕ್ಲಾಸಲ್ಲೇ ಪ್ರೀತಿ ಪ್ರೇಮಕ್ಕೆ ಬಿದ್ದರೆ ಅದು ಕ್ರೈಮು, ಅದು ಅಸಹ್ಯ, ಅದು ತಪ್ಪದು. ಬಟ್ ಡಿಗ್ರಿ ಹಂತಕ್ಕೆ ಬಂದಾಗ ನಿಮಗೊಂದೇನೋ ಪ್ರೀತಿ ಆಯಿತು, ಏನೋ ಒಂದು ಒಳ್ಳೆ ಸೆಟ್ಲ್ ಆಗಿರೋನು ಅಥವಾ ಒಳ್ಳೆ ಜವಾಬ್ದಾರಿ ಇರೋನು, ಗೌರವಾನ್ವಿತವಾದ ಹುಡುಗನ ಮೇಲೆ ಒಂದು ಭಾವನೆ ಬಂದು ಹೇಳಿ ಮನೇಲಿ, ಒಪ್ಪುದ್ರೆ ಆಯಿತು, ಇಲ್ವಾ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬೋದು. ಅದನ್ನು ನೀವು ಪ್ರೀತಿಯನ್ನೇ ಕ್ರೈಮು, ದೊಡ್ಡ ಅಪರಾಧ, ಅಯ್ಯೋ ಅಂದುಕೊಂಡು ನೀವು ಸುಮ್ಮನಿರಂಗಿಲ್ಲ. ತಪ್ಪಾಗ್ಬಿಡುತ್ತೆ ಆಮೇಲೆ ಅಲ್ವಾ. ಒಳ್ಳೆಯದಾಗಲಿ.